ಪ್ರಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಮುಹುಮಧ್ಯಮೀಶಂ ವಂದೇ ಭವಗ್ರಮರಾಸುರಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹಾಗೇನಾಯಿತು, ಅವರೆಲ್ಲ ಸಹ ದೇಹತ್ಯಾಗ ಮಾಡಿದ್ದು ಈ ರೂಪದಿಂದ, ಇದೇ ದೇಹದಿಂದ ಮೇಲ್ಲೋಕ ಸ್ವರ್ಗಲೋಕಕ್ಕೆ ಹೋಗಬಾರ್ದು, ಭೂತರೂಪ ಸೇರಬಾರ್ದು ಅನ್ನೋ ಕಾರಣದಿಂದಲೇ ಹೊರತು ಯಾವುದೇ ಪಾಪದ ಕಾರಣದಿಂದ ಅಲ್ಲ. ಧರ್ಮರಾಜ ಅದನ್ನು ಆ ಕ್ಷಣಕ್ಕೆ, ಅತ್ಯಂತ ದೊಡ್ಡ ಜ್ಞಾನಿ, ಆ ಕ್ಷಣಕ್ಕೆ ಅದನ್ನು ಮರೆತು ಬಿಟ್ಟು ಏನು ಇಲ್ಲದ ಕಾರಣವನ್ನು ಹೇಳಿದ. ಅದಕ್ಕೆಲ್ಲ ತಪ್ಪು ಕಾರಣಗಳು. ನಹಿ ಪಾಪಫಲಾನ್ ಮುಕ್ತೌ ದೇಹಪಾಥ ಕಥಂಚನ ಕಿಂತು ಕರ್ಮಕ್ಷಯಾದೇವ ತಥಾ ಸರ್ವತ್ರ ನಿಶ್ಚಿತ. ಅಪರೋಕ್ಷ ಜ್ಞಾನಿಗಳೇ ಅಂತ್ಯಕಾಲದ ದೇವಸ್ಮರಣೆ ದೇಹ ಬಿಟ್ಟು ಬಿಡ್ತಾರೆ. ದೇಹ ಬಿಟ್ಟೇ ಹೋಗಬೇಕೆ ಹೊರತು ಹಾಗೆ ಹೋಗೋಗಿಲ್ಲ. ಮೇಲಕ್ಕೆ ನಿಯಮ ಇರೋದ್ರಿಂದ ಅನೇಕ ಕಾರಣ ಕೊಟ್ಟರು ಆಚಾರ್ಯ, ಅನೇಕ ರೀತಿಯ ಸಮರ್ಥನೆ ಮಾಡಿ ಧರ್ಮರಾಜ ಕೊಟ್ಟ ಉತ್ತರ ಸರಿಯಾದ ಉತ್ತರ ಅಲ್ಲ ಅಂಥೇಳಿ. ಯಾರ ನರಕಕ್ಕೆ ಹೋಗೋರಷ್ಟೇ. ದೇಹ ಬಿಟ್ಟು ಬೋಧ ಇತ್ತು ಅದಕ್ಕೆ. ಆಮೇಲೆ ಪ್ರೇತ ದೇಹ, ಆಮೇಲೆ ಈ ದೇಹ, ಅವೆಲ್ಲ ಬೇರೆ. ದೇವತೆಗಳದೆಲ್ಲ ಇರೋದಿಲ್ಲ. ದೇಹ ಬಿಟ್ಬಿಟ್ರೆ ಆಯ್ತು ಅಷ್ಟೇ. ಇದರಲ್ಲಿ ಈ ಫಾರ್ಮಾಲಿಟಿ ಅವರಿಗಿಲ್ಲ. ನಹಿ ಪಾಪಫಲಾನ್ ಮುಕ್ತೌ ದೇಹಪಾಥ ಕಥಂಚನ ಕಿಂತು ಕರ್ಮಕ್ಷಯಾದೇವ ತಥಾ ಸರ್ವತ್ರ ನಿಶ್ಚಿತ. ಇಲ್ಲಿ ಆಚಾರ್ಯ ಹೇಳಿದ ಮತ್ತೊಂದು ವಿಶೇಷಾಂಶ ಅಂದರೆ, ದೇವರ ನಿರ್ದೋಷ, ಋತುಗಳು ನಿರ್ದೋಷರು ಅಷ್ಟೇ ಅಲ್ಲ, ಉಳಿದ ದೇವತೆಗಳಿಗೂ ಕೂಡ ಯಾವುದೋ ದೋಷವನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಯಾವ ದೋಷ ಇದೆ ಅಂತ ಅದನ್ನು ಹೇಳಬೇಕು ಹೊರತು ತೋಚಿದ್ದೆಲ್ಲ ಹೇಳ್ತಾ ಹೋಗಬಾರ್ದು. ಗೊತ್ತಾಯ್ತಾ? ಇಂಥಲ್ಲಿ ತಪ್ಪಾಡಿದ್ದಾರೆ ರುದ್ರದೇವರು ರಾಮದೇವರ ಎದುರು ನಿಂತರು, ರಾವಣನ ಕೊಂದ ಮೇಲೆ ಅಷ್ಟಿರೋದು ಅಂತ ಹೇಳಬೇಕೆ ಹೊರತು ಇಲ್ಲ ಕಲ್ಪಿಸಿ ಎಲ್ಲ ಹೇಳಕ್ಕೆ ಹೋಗಬಾರ್ದು. ಅದಕ್ಕೆ ಇಲ್ಲಿ ಇವರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರಿಗೆ. ಧರ್ಮರಾಜ ತಪ್ಪು ಮಾಡಿದ್ದಾರೆ ಅಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಇದರಿಂದ ಉಳಿದವರ ನಿರ್ದೋಷತರು ಸಮರ್ಥನೆ ಮಾಡಬೇಕು. ಅರ್ಥ ಆಯ್ತಾ? ಈಗ ಇಲ್ಲದ ದೋಷಗಳನ್ನು ಕಲ್ಪನೆ ಮಾಡೋದು ಅವರ ಶಾಪಕ್ಕೆ ಗುರಿ ಆಗಬೇಕಾಗತ್ತೆ. ಆಮೇಲೆ ದೇವರೇ ಒಪ್ಪೋದಿಲ್ಲ. ಅದನ್ನು ಯಾರು ಎಷ್ಟು ತಪ್ಪ ಅಷ್ಟು ತಪ್ಪೇ ಹೇಳಬೇಕು ಹೊರತು ಹೆಚ್ಚು ತಪ್ಪು ಹೇಳೋದಕ್ಕೆ ಅವಕಾಶ ಇಲ್ಲ. ಅರ್ಥ ಆಯ್ತಾ? ಈಗ ಯಾರ ದೋಷಗಳನ್ನು ಕೂಡ ನಾವು ಕಲ್ಪಿಸಿ ಹೇಳೋದಾಗಲಿ ಇಲ್ಲದ ದೋಷಗಳನ್ನು ಹೇಳೋದಾಗ ಎಂದೂ ಮಾಡಿಕೊಡೋದು. ಇರೋದು ಅಷ್ಟೇ ಹೇಳಬೇಕು. ನಮಗೆ ಗೊತ್ತಾಗೋದು ಸುಮ್ಮನೆ ಇರಬೇಕು. ಕೆಲಸ ತಪ್ಪು ಅಂತ ಕಾಣಿಸುತ್ತೆ, ವಿಷಯ ನಮಗೆ ಗೊತ್ತಿರೋದಿಲ್ಲ. ಅವಾಗೇನು ಹೇಳಬೇಕು? ನಮಗೆ ಗೊತ್ತಿಲ್ಲ ಅನ್ಬೇಕೆ ಹೊರತು ನಾವೇ ತೀರ್ಮಾನ ಕೊಡ್ಲಿಕ್ಕೆ ಹೋಗಬಾರ್ದು. ಜಡ್ಜ್ಗಳೇ ಎಲ್ಲ ಡಾಕ್ಯುಮೆಂಟ್ಸ್ ಜಡ್ಜ್ಮೆಂಟ್ ಕೊಟ್ಟರೆ ಬೆಲೆ ಇಲ್ಲ. ಅವ್ರಿಗೆ ಏನು ತೋರಿಸಿದಾಗ ಏನೋ ಯೋಚನೆ ಮಾಡಿಕೊಡ್ಲಿಕ್ಕೆ ಬರೋದಿಲ್ಲ. ಎವಿಡೆನ್ಸ್ ಪ್ರಕಾರ ನಡಿಬೇಕೆ ಹೊರತು ಬೇರೆ ಅಲ್ಲ. ನಮ್ಮಲ್ಲಿ ಏನಾಗಿದೆ, ಏನೋ ಒಂದಿದ್ದು 10 ಬೆಳೆಸಿಬಿಟ್ಟು ಅದನ್ನ ಏನು ಮಾಡಿಬಿಡ್ತಾರೆ, ಸರ್ವನಾಶಕ್ಕೆ ಕಾರಣ ಆಗ್ತಾರೆ. ಅದೆಲ್ಲ ಪಾಪವೃದ್ಧಿಗೆ ಕಾರಣ. ಇದು ಆಚಾರ್ಯ ಕೊಟ್ಟುವ ದೊಡ್ಡ ಸಂದೇಶ. ಅವರು ತಪ್ಪು ಯಾವುದೋ ತಪ್ಪು ಮಾಡಿದರೆ ಇದಕ್ಕೆ ಅಂಟಿಸಬಾರ್ದಲ್ಲ. ಇದಕ್ಕದಕ್ಕೆ ಸಂಬಂಧ ಇಲ್ಲ. ಎಷ್ಟು ಸಂಬಂಧ ಹೇಳಿದರೆ ಒಪ್ಪಕ್ಕೆ ಹೊರತು ಲಿಂಕ್ ಹಾಕ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಮುಕ್ತವು ದೇಹಪಾತ ಅಂತ, ಮುಕ್ತವು ದೇಹಪಾತ ಅಂದರೆ ಮುಕ್ತವು ಅಂದರೆ ಮುಕ್ತಿ ಆಗಬೇಕಾದ್ರೆ ದೇಹ ಬಿಟ್ಟೇ ಹೋಗಬೇಕು. ನಿಯಮ ಇದೆ. ಅಲ್ಲೇನು ಏನಾದ್ರು ಪಾಪ ಮಾಡಬೇಕು. ಅಲ್ಲಿಗೆ ದೇಹ ಬಿಡೋದು ಪಾಪದಿಂದನ ಅಲ್ಲ, ಬಿಟ್ಟು ಹೋಗ್ಬೇಕಾದ್ರೆ ನಿಯಮಕ್ಕನುಸಾರವಾಗಿ ಹೊರತು ಬೇರೆ ಅಲ್ಲ. ಅರ್ಥ ಆಯ್ತಾ? ಈಗ ಅಲ್ಲಿ ದೇಹಪಾತ ಅಂತಂದ್ರೆ ಅದೇ ಬ್ರಿಜಾ ನದಿ ಸ್ನಾನದಲ್ಲಿ ಅವ್ರ ದೇಹ ಬಿಟ್ಟು, ಈ ದೇಹಪಾತ ಬೇರೆ, ಆ ದೇಹಪಾತ ಬೇರೆ. ಈ ದೇಹಪಾತ ಇಲ್ಲಿ ಬದಲು ಈ ದೇಹ ಬಿಡಬೇಕು ಫಸ್ಟ್, ಆಮೇಲೆ ಅಲ್ಲಿ ಹೋಗಿ ಕಾಯ್ತಿರ್ಬೇಕು. ಆಮೇಲೆ ಲಿಂಗದೇಹ ಬಿಡಬೇಕು. ಇದು ಲಿಂಗದೇಹ ಬಿಡೋದು ಅಲ್ಲಿ, ಈ ದೇಹ ಬಿಡೋದು ಇಲ್ಲಿ. ಇವ್ರು ಲಿಂಗದೇಹ ಇವರು ಬಿಡ್ತಾ ಇಲ್ಲ ಯಾರು. ಈಗ ಇವ್ರು ಬಿಟ್ಟಿದ್ದು ಲಿಂಗದೇಹ ಅಲ್ಲ, ಈ ಪಾಂಚಭೌತಿಕ ದೇಹ ಮಾತ್ರ ಬಿಟ್ಟರೆ ಹೊರತು ಲಿಂಗದೇಹ ಬಿಟ್ಟಿಲ್ಲ. ಗೊತ್ತಾಯ್ತು? ಅದ್ರ ಬಿಡೋದು ಆಗ. ಈಗೆಲ್ಲ ಮಧ್ಯೆ ಮಧ್ಯೆ ಬಿಡ್ಲಕ್ಕೆ ಬರೋದಿಲ್ಲ. ಅದನ್ನು ಎರಡೂ ಇರೋದು. ಅದು ಅಲ್ಲಿ ಹೋದ್ಮೇಲೆ ಸ್ಟಾಪ್ ಆಗುತ್ತೆ ಅಷ್ಟೇ. ಇದು ಒಂದೇ ಹೋಗೋದಿಲ್ಲ. ಅವೆರಡು ಒಟ್ಟಿಗೆ ಹೋಗ್ತಾವಾಗ ಆಮೇಲೆ ಮುಕ್ತಿ ಪ್ರಸಾದ. ಅದು ಸ್ವರೂಪ ದೇಹ. ಇದನ್ನು ನಿಯಮ ಅರ್ಥ ಮಾಡಿಕೊಂಡದೆ ಇದೇ ದೇಹದಲ್ಲಿ ಮುಕ್ತಿ ಹೋಗಕ್ಕೆ ಹೋಗಿ ಹೇಗೆ ತಪ್ಪಾಯಿತೋ ಹಾಗೆ ಸರ್ಕಾದಿಗಳು ಅದೇ ದೇಹ ಎಂಟ್ರಾಗ್ಲಕ್ಕೆ ಹೋದರು. ಅಲ್ಲ ಮಾಡಲಿಲ್ಲ. ಅದನ್ನು ದೇವರು ಕೂಡ ಒಳಗೆ ಕರೀಲಿಲ್ಲ. ತಾನೇ ಬಂದ ಅಲ್ಲಿಗೆ. ತಾನು ಒಳಗೆ ಕರೀಲಿಲ್ಲ. ಅವನು ಕರೆದು ಏನಾಗ್ತಿತ್ತು ಅಲ್ಲಿಗೆ? ತನ್ನ ನಿಯಮದ ಉಲ್ಲಂಘನೆ. ಸತ್ಯ ಸಂಕಲ್ಪತೋ ವಿಷ್ಣು ನನ್ಯಥಾತು ಕರಿಷ್ಯ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ನಿಯಮಗಳೇನೆ. ಯಾರು ಈ ಮೂಲಕ್ಕೆ ಹೋಗಲ್ಲ, ಅವ್ರೆ ಮೂಲ ರೂಪಕ್ಕೆ ಹೋಗ್ತಾರೆ. ಮುಕ್ತಿ ಹೋಗೋದು ಈಗಲ್ಲ. ಯಾವ ಸಿಕ್ಕರೆ ರಿಸಲ್ಟ್ ಅರೋಸ್ ಮಾಡೋದು ಯಾವಾಗಲೂ ಆ ಎಂಡಲ್ಲೇ ಹೊರತು ಯಾವಾಗಲೂ ಮಾಡಲ್ಲ. ಅದು ಮಧ್ಯೆ ಸಸ್ಪೆಂಡು ಡಿಸ್ಮಿಸ್ಸು ಮಾಡ್ಬೋದು, ಅವಾರ್ಡ್ ಕೊಡ್ಬೋದೇ ಹೊರತು ರಿಸಲ್ಟ್ ಅರೋಸ್ ಮಾಡೋಕ್ಕಾರೆ ಎಕ್ಸಾಮ್ ಆಗಿರಲೇಬೇಕು.
ಅದು ನಡೆಯೋದು ಕೊನೆ ಹಂತದಲ್ಲಿ, ಈಗಲ್ಲ ಅದೆಲ್ಲ ಕೂಡ ದೇವತೆಗಳವರು. ಅದು ಇವರಿಗೆ ಸಣ್ಣ ಕೆಲಸ ಬಂದಿದ್ದವರು, ಅಲ್ಲಿ ಮೂಲ ರೂಪದಲ್ಲಿ ಬೇಕಾಷ್ಟು ಕೆಲಸ ಇದೆ. ತತ್ವಾಭಿಮಾನ ಅವ್ರದ್ದೇ ಒಂದು ಲೋಕ ಇದೆ, ಬೇಕಾಷ್ಟು ವ್ಯವಸ್ಥೆ ಇದೆ. ಇವತ್ತು ಹೇಗೆ ಆನೆಗೂ ತನ್ನ ಭಾರ, ಇರಬೇಕು ತನ್ನ ಭಾರ ಇರುತ್ತೆ ಅಂತ ಹೇಳೋದಿಲ್ಲ, ಇರಬೇಕು ತನ್ನ ಬೇಕಾದಾಗ ಅದು ಬಿಜಿ ತನ್ನ ಸಂಸ್ಥೆ ಅದು ಸಾಗಿಸ್ಬೇಕು ಈ ಮಧ್ಯೆ. ಅದೇ ರೀತಿಯಲ್ಲಿ ಯಾರಿಗೂ ಕೂಡ ಏನಂತ ಹೇಳಬಾರ್ದು, ಲೈಟಾಗಿ ತೊಗೊಳ್ಬಾರ್ದು. ಅವರ ಯೋಗ್ಯತೆ ತಕ್ಕಂತೆ ದೇವ ಅವಕಾಶ ಕೊಟ್ಟಿರ್ತಾರೆ, ಅದು ಮಾಡ್ಕೋಬೇಕೇ ಹೊರತು ನಂಬಿಕೆ ಕಂಪೇರ್ ಮಾಡ್ಕೊಂಡು ಏನು ಹೇಳಬಾರ್ದು, ಅವಮಾನ ಮಾಡಬಾರ್ದು. ಅರ್ಥ ಆಯ್ತು? ಒಂದನೇ ಕ್ಲಾಸ್ ಹುಡುಗನ್ನ ಬೈದರೆ ಅವ್ರು ಪಾಪ ಒಂದನೇ ಕ್ಲಾಸೇ ಓದ್ತಿರೋದು, ಅಲ್ಲಿ ಸರಿಯಾಗಿ ಓದ್ತಾರೋ ಹೇಳಬೇಕು. ನಂಬಿಕೆ ಕಂಪೇರ್ ಮಾಡಿಕೊಂಡು ಇನ್ನೊಬ್ರಿಗೆ ಕಂಪೇರ್ ಮಾಡೋ ಹೇಳಬಾರ್ದು, ಅದು ರಾಂಗ್ ಎವ್ಯಾಷನ್. ಹಾಗೆಲ್ಲ ಮಾಡೋಕ್ಕೆ ಬರಲ್ಲ. ಕಲ್ಪಾಂತರದಲ್ಲಿ ಮುಕ್ತಿ ಅಲ್ಲ, ಕಲ್ಪ ಮುಗಿಯೋ ಹೊತ್ತಿನಲ್ಲಿ ಮುಕ್ತಿ. ಗೊತ್ತಾಯ್ತಾ? ವೈಂಡಪ್ ಆಗೋದು. ರಥ ಮಾರುಹೇತಿ ಕಥಿತಃ ಇಷ್ಟೆಲ್ಲ ಹೇಳಿ ಮುಂದೇನಾಯಿತು ನೋಡಿ ಅಂತ ಹೇಳ್ತಾರೆ. ತೇಷು ಸ್ವಲೋಕಾನ್ ಪ್ರಾಪ್ತೇಷು ಧರ್ಮಜಃ ಸ್ವಾತ್ಮನಾ ಸಹ. ಅವರೆಲ್ಲ ತಮ್ಮ ಲೋಕಕ್ಕೆ ಹೋಗಿಬಿಟ್ರು. ಎಲ್ಲೆಲ್ಲಿಗೆ ಹೋಗಬೇಕಿತ್ತೋ ಅಲ್ಲೆಲ್ಲ ಉಳಿದು ಪಾಂಡವರು ದ್ರೌಪದಿ ದೇವಿ ಹೊರಟರು. ಆಗ ಧರ್ಮರಾಜ ಏನು ಮಾಡ್ದ, ಇನ್ನೂ ದೇಹ ಬಿಟ್ಟಿಲ್ಲ, ಆತಾಗ ಹೋಗ್ತಾನೆ ಅಂತಾನೆ ಮುಂದಕ್ಕೆ. ಬೇಡ ದೇಹ ಬಿಡ ಯೋಚನೆಗಳು ಇಟ್ಕೊಂಡಿಲ್ಲ ಆತ, ಹಾಗೆ ಹೋಗಬೇಕು ಅಂತ ಆತನ ಯೋಚನೆ. ಅದಕ್ಕೇನಾಯಿತು, ಸ್ವಾತ್ಮನಾ ಸಹ ಯಥಾ ಪುರೋ ಯಯೌ ಪುರೋ ದೇವರಥಃ ತದಾ ಅಸ್ಯ ಅವತತಾರಹ. ಆಗೊಂದು ರಥ ಕೆಳಗಿಡ್ತು. ಇದೊಂದು ಬಿಡ ಲಕ್ಷಣ ಕಾಡಲಿಲ್ಲ ಅಂಥೇಳಿ ಏನು ಮಾಡಿದರು, ಒಂದು ರಥ ಕಳಿಸಿದ್ರು ಅಲ್ಲಿ ಧರ್ಮರಾಜ ಕರ್ಕೊಂಡು ಬರಲಿಕ್ಕೋಸ್ಕರ. ರಥ ಬಂದು ನಿಲ್ಲಿಸಾಯಿತು ಮುಂದೆ. ಹತ್ತು ಅಂಥೇಳಿ, ಯಾತಕ್ಕೆ ಕರ್ಕೊಂಡು ಹೋಗ್ಬೇಕಾಗಿದ್ದೀರಿ ನಾನು, ಹತ್ತು ಅಂದ ತಕ್ಷಣ ಕೇಳಿದ ಆತ. ಇಲ್ಲ ನಾನು ಬರೋದು, ನಾನು ಒಂದು ನಾಯಿ ಬಂದಿತ್ತು. ಎಲ್ಲಿ ಹಸ್ತಿನಾಪುರ ಬಿಟ್ಟು ಹೊರಟರು ಅವತ್ತಿರೋ ನಾಯಿ ಫಾಲೋ ಮಾಡ್ತಾನೇ ಇತ್ತು ಅದನ್ನು. ಅಂದರೆ ಎಷ್ಟಾಯಿತು, 6 + 1 ನಾಯಿ, 5 + 1 + 5 ನಾಯಿ ಒಂದಿತ್ತು. ಅದು ಹಿಂದೆ ಅಲ್ಲಿವ್ರ ಜೊತೆಗೆ ಬಂದಿತ್ತು, ಅದು ದೇಹ ಬಿಟ್ಟಿಲ್ಲ. ಭಾಳ ಆಶ್ಚರ್ಯ ಆದರೆ ಹಾಗೇ ಬರ್ತಾಯಿದೆ. ಧರ್ಮರಾಜ ಏನು ಮಾಡ್ದ, ಈ ನಾಯಿಯನ್ನು ಕರ್ಕೊಂಡು ಹತ್ತಿಲ್ಲ, ನಾನು ಹತ್ತೋದಿಲ್ಲ ಅಂತೇಳಿ, ನಾಯಿ ಸಮೇತ ಬರ್ತೀನಿ ನಾನು ಅಂತ ಹೇಳಿದೆ. ನಮಗೆ ನಾದರ್ಗೆ ಏನಿಸ್ತದೆ ನೋಡಿದ್ರೆ, ಆ ನಾಯಿಗೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಅದರಿಂದ ನಾಯಿ ಇಲ್ಲದೆ ಕಾರ್ ಹತ್ತಬಾರ್ದು, ಆತ ರಥ ಹತ್ತಲ್ಲ ಕಾರ್ ಹತ್ತೋದಿಲ್ಲ ಅಂತ ಹೇಳಿದರೆ ತಪ್ಪದು. ಅಲ್ಲಿ ಆತ ನಾಯಿನ ಸಾಕಿದ ನಾಯಿ ಅಲ್ಲ, ಅದು ತನ್ನ ಹಿಂದೆ ಬಂದು ಯಾರನ್ನೂ ಧರ್ಮ ಬಿಡೋದಿಲ್ಲ. ಇದು ಧರ್ಮ ದೊಡ್ಡ ಮೆಸೇಜ್. ಅದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಅದು ಜೊತೆಗಿದ್ದವರಂದ್ರೆ ಏನು ಮಾಡಬೇಕಾಗತ್ತೆ, ತಮ್ಮ ಹಿಂದೆ ಬಂದಿದ್ದಾರಪ್ಪ, ಆ ಲೋಯೆಸ್ಟ್ ಆಗಿರಲಿ, ಅವ್ರಿಗೆ ಕೂಡ ಏನು ನೋಡ್ಕೋಬೇಕು ನಾವೀಗ, ಯೋಚನೆ ನೋಡಿ ನಮ್ಮ ಜವಾಬ್ದಾರಿ ಅದು. ಅದನ್ನು ಧರ್ಮರಾಜ ತೋರ. ಇದು ಭಾಳ ಕೇಸಲ್ಲಿ ಧರ್ಮರಾಜನ ಒಂದು ಒಳ್ಳೆಯ ಗುಣ ಇದೆ, ಒಂದು ಕೆಟ್ಟ ಗುಣ ಇದೆ. ದೇಹ ಬಿಟ್ಟು ಹೋಗಬಾರ್ದು ಎಂಬುದು ದೋಷ. ಆದರೆ ಹಿಂದೆ ಬಂದವ್ರು ಬಿಟ್ಟು ಹೋಗಬಾರ್ದು ಅಂತಿದೆಯಲ್ಲ, ಅದು ಮೆಸೇಜ್. ಅದು ಎಷ್ಟೋ ಜನ ಹೋಗಿರ್ತಾರೆ, ಒಳಗೆ ಬಿಟ್ಟು ಮುಗಿಸ್ಬಿಡ್ತಾರೆ, ನಿಂದು ಆಗಿಲ್ವೇನಂತ ಕೇಳಿ ಹಾಗೆ ಕರ್ಕೊಂಡು ಇಟ್ಬಿಡ್ತಾರೆ. ಅದು ಏನಾಯ್ತು, ಇದು ಡಬಲ್ ಖುಷಿ. ಇವ್ರಿಗೆ ನನಗಾಯ್ತು, ಇವ್ರಿಗೆ ಆಗಲಿಲ್ಲ, ಬೇರೆ ಅದು ಬೇರೆ. ಅದು ಪೈಶಾಚಿಕ ಖುಷಿ ಅಂತ ಕರೀತಾರೆ. ಅಂಥ ಖುಷಿ ಪಡಬಾರ್ದು ಯಾವಾಗಲೂ. ಏನು ಮಾಡೋಕ್ಕೆ ಇವ್ರು ಭಾಳ ಯೋಚನೆ ಮಾಡಿ, ಅಂಥ ಕೆಲಸ ಆಯ್ತಲ್ಲ, ತಾವು ಊಟ ಮಾಡಿದ ಸಮಾಧಾನ ಆಗಲ್ಲ ಅವರಿಗೆ, ತಪ್ಪಾಗೋಯ್ತದು ಅಂತ ಆ ಥರ ಯೋಚನೆ ಮಾಡ್ತಾರೆ. ಇದು ಭಾಳ ಮುಖ್ಯ. ಇದು ಒಳ್ಳೆಯ ಗುಣಗಳನ್ನ ಕಲಿಬೇಕಾದ್ರೆ ಇಂಥವೆಲ್ಲ ಧರ್ಮರಾಜನ ಭಾರಿ ಒಳ್ಳೆಯ ಗುಣ ಇದು. ಯಾರೋ ಅಲ್ಲ, ಯಾರು ಆಚಾರ್ಯಚಾರಲ್ಲ ಅವರು, ನಾಯಿ ಅಷ್ಟೇ. ಅದನ್ನು ಕೂಡ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಕೇಳಿದರೆ ಎಷ್ಟರ ಮಟ್ಟಿಗೆ ನಾವು ಕಮಿಟೆಡ್ ಆಗಿರಬೇಕು. ನಮ್ಮ ಹಿಂದೆ ಬಂದವನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ, ಅದಿರಬೇಕು. ಏನೋ ಹಾಂ, ಅದು ಮುಂದೆ ಅದೇನು ಅಂತ ಅಲ್ಲೇ ಹೇಳ್ತಾರೆ, ಅದು ಇಲ್ಲೇ ಹಿಡ್ಬಿಡ್ತಾರೆ ಅದೇನು ಅಂತೇಳಿ. ಬಟ್ ಅದು ಹೇಳ್ತಾರೆ ನೋಡು, ಜಾಗ ಹೇಳ್ತಾರೆ, ನಾಯಿ ಆತ ಹೇಳ್ತಾರೆ, ದೇವದೂತ ಹೇಳ್ತಾರೆ ಹತ್ರ ಕೂತ್ಕೊಂಡು. ಹಾಗೆಲ್ಲ ನಾಯಿನ ಕರ್ಕೊಂಬರಬಾರ್ದು, ನಾಯಿ ಬರೋದು ಭಾರಿ ದೋಷ, ಅದೆಲ್ಲ ಅಕ್ಷರ ಕೊಡ್ತಾರೆ, ಮಹಾಭಾರತದಲ್ಲಿ ಬರುತ್ತೆ. ಅದು ನಾಯಿ ನೋಡಿದರೆ ದೋಷ ಅಂತ ಹೇಳ್ತಾರೆ. ಕೆಲವು ಪದಾರ್ಥಗಳಿರ್ತದೆ, ಈ ಕೋಳಿ ಇರ್ತದೆ, ಹಾರಿದರೆ ದೋಷ. ಗೊತ್ತಾಯ್ತು, ಹಾರಿದರೆ ದೋಷ. ಯಾಕೆ ಗೊತ್ತಾ, ಎಷ್ಟು ಸಲ ಶಾಸ್ತ್ರ ಹೇಳಿದ್ವಿ, ಸೈನ್ಸ್ ತಗೊಂಡು ಇನ್ನೂ ಸ್ಟಡಿ ಮಾಡ್ತಾನೆ ಇರ್ತಾರೆ, ಚೇಂಜ್ ಮಾಡ್ತಾನೆ ಇರ್ತಾರೆ. ಕೋಳಿ ಹಾರಿ ಏನಾಗ್ತದೆ ಗೊತ್ತಾ, ಎಲ್ಲ ರೆಕಾರ್ಡ್ ಬಿಡಿಸ್ಬಿಡುತ್ತೆ. ಅದು ಪಾಯ್ಸನ್. ಅದು ಆದ್ದರಿಂದ ಅದು ಬಯಲಿಗಿಂತ ಅದು ಒಂದು ಪದಾರ್ಥ ಹಾರಿ ಹೋಯ್ತು ಅಂದರೆ ತೆಗೆದುಬಿಡ್ಬೇಕದು. ದೊಡ್ಡ ಸಣ್ಣದು ಎಷ್ಟು ಬೇಕಾದ್ರೂ ಬಿದ್ದಿರ್ಬೋದು, ಅದರಲ್ಲಿ ಬಯಲಿಗಿದೆ. ಅದೇ ರೀತಿಯಲ್ಲಿ ಬೆಕ್ಕು ಬಾಯಿ ಹಾಕಿದರೆ ದೋಷ. ಬಾಯಿ ಹಾಕಿಬಿಟ್ರೆ ಅದು ನಿಂತೋಗ್ಬಿಡ್ತು, ದೋಷ. ಯಾಕೆಂದರೆ ಇಲ್ಲಿ ತಿಂದು ಹಾಗೆ ಮಾಂಸಾಹಾರಿ, ಅದು ಹಾಗೆ ಬಂದಿರುತ್ತೆ ಮೈಲಿಗೆ. ಅದು ಅರ್ಥ ಆಯ್ತಾ? ಆಮೇಲೆ ನೆಕ್ಸ್ಟ್ ಅದು ನಾಯಿ ನೋಡಿದರೆ ದೋಷ. ನಾಯಿ ನೋಡಿದರೆ ದೋಷ. ಅದೇ ಬೇರೆಯವ್ರು ನಾವು ಒಟ್ಟಿಗೆ ಇನ್ನೊಬ್ಬರು ನೋಡಬಾರ್ದು. ನೋಡಿದರೆ ಅದು ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ, ಆಗಬಾರ್ದು. ಅದು ಕೆಲವು ಖುಷಿಯನ್ನು ಗೋಪ್ಯವಾಗೇ ಮಾಡಬೇಕು ಅಂತ ಹೇಳ್ತಾರೆ. ದೇವ್ರ ನೈವೇದ್ಯ ಕಾಲಕ್ಕೆ ಕೂಡ ಏನು ಮಾಡಬಾರ್ದು, ಬೇರೆ ಯಾರೂ ನೋಡಬಾರ್ದು. ನೈವೇದ್ಯ ಮಾಡೋರು ಕೂಡ ಒಂದು ಸರಿ ನೋಡ್ಬಿಟ್ಬಿಡ್ಬೇಕು. ಯಾಕೆ ನೋಡ್ಬೇಕು ಅವರು ಅಂತ ಕೇಳಿದರೆ, ಅದು ಚಿಂತನೆ ಮಾಡಬೇಕು ರೂಪಗಳನ್ನು. ಅದಕ್ಕಾಗಿ ನೋಡಬೇಕೆ ಹೊರತು ಬೇರೆಯವ್ರು ಆಪ್ರೇಷನ್ ಮಾಡಿ ಎಲ್ಲ ಹೋಗಿ ಡಾಕ್ಟ್ರು ಹೋಗಿಬಿಟ್ರೆ ಆಪ್ರೇಷನ್ ಮಾಡೋದು, ಎಲ್ಲ ಹೊರಗೆ ಕಳಿಸಿ ಡಾಕ್ಟ್ರ್ ಹೊರಗೆ ಕಳಿಸೋಕ್ಕಾಗಲ್ಲ. ಯಾಕೆಂದರೆ ಅದು ಪೇಷಂಟ್ ಆಪ್ರೇಷನ್ ಮಾಡಲೇಬೇಕು, ನೈವೇದ್ಯ ಮಾಡೋರು ಮಾತ್ರ ನೋಡಬೇಕು. ಅದು ಕೂಡ ದೃಷ್ಟಿಸಿ ಆಗಲ್ಲ, ಏನಿದೆ ಅಷ್ಟೇ ಮಾಡಿಬಿಟ್ಟು ಅದು ಚಿಂತನೆ ಮಾಡಬೇಕು. ಇದು ನಿಯಮ. ಇನ್ನೊಬ್ಬರು ನೋಡಿಬಿಟ್ರೆ ಏನಾಗುತ್ತೆ, ಅದು ದೇವ್ರು ತೊಗೊಳ್ಳಲ್ಲ.
ಯಾಕೆ ಕೆಲವರು ನೋಡಿದ್ರು ಅಂದರೆ ನಿರ್ಮಾಲ ಆದ ಲೆಕ್ಕ, ಅಷ್ಟರ ಮಟ್ಟಿಗೆ ಮಡಿ ಮಾಡಬೇಕು. ಏನೋ ಬಾಳೆ ಎಲೆ ಏನು ಮಾಡಬೇಕು, ಕವರ್ ಮಾಡಲ್ಲ, ಕವರ್ ಮಾಡ್ಕೊಂಡು ತಂದಿರ್ತಾರೆ. ತರಬೇಕಾದ್ರೆ ಯಾರು ನೋಡಬಾರ್ದು ಮಧ್ಯೆ ಅಂತ ತಂದಿರ್ತಾರೆ, ಆಯಿತಾ. ಆಮೇಲೆ ಅವರು ಅಲ್ಲಿ ತೆಗೆದು ಅರ್ಧ ಹಿಡಿದ ತಕ್ಷಣ ತೆಗೆದು ಬಿಡ್ತಾರೆ. ಆಮೇಲೆ ಅದಕ್ಕೆ ಯಾರು ನೋಡಾಗಿಲ್ಲ, ತೆರೆ ಹಾಕಿದವ್ರು ಈ ಕಡೆ ನೋಡಬಾರ್ದಲ್ಲ, ಆ ಕಡೆಯವರು ನೋಡಬಾರ್ದು. ಅವರು ಮಾಡೋರು ಕೂಡ ಬಾಯಿ ಹಾಕ್ಕೊಂಡ್ಬಿಡ್ತಾರೆ, ತಾವು ನೋಡ್ಬೇಕು ನೈವೇದ್ಯ ಕಾಲಕ್ಕೆ. ಅದು ಇನ್ನೊಬ್ರು ಊಟ ಮಾಡೋಕೆ ನೋಡಬಾರ್ದು, ಎಷ್ಟು ಬಡಿಸೋ ಎಷ್ಟು ಅಷ್ಟೇ ಹೊರತು ಅದೆಲ್ಲ ಏನು ಡೈಲಿ ಮೀನ್ಸ್ ಮಾಡೋರಿಗೆ ಅವೆಲ್ಲ ಅರ್ಥ ಆಗೋಲ್ಲ. ಓಪನ್ ಸರಿ ಓದು ಕಿಚನ್ ಬೇರೆ. ಈಗ ಕಿಚನ್ನೆಲ್ಲ ಅಲ್ಲಿ ನೋಡಬೇಕಾಗಿಲ್ಲ, ಯಾಕಂದ್ರೆ ಮೈಲಿಗೆ ಆಗುತ್ತೆ, ಅದರಿಂದ ಬ್ಯಾಕ್ಟೀರಿಯಾಸ್ ಬರುತ್ತವೆ, ಆಹಾರ ಕೆಟ್ಟೋಗ್ಬಿಡುತ್ತೆ. ಅದು ಗೌಪ್ಯವಾಗಿರ್ಬೇಕು ಯಾವಾಗ. ಈ ಫ್ಯಾಷನ್ ಅವ್ರಿಗೆ ಏನು ಮಾಡಿದ್ರೆ ಫ್ಯಾಷನ್ಗಿಂತ ದೊಡ್ಡದಿಲ್ಲ, ಇವರಿಗೆ ಧರ್ಮಕ್ಕಿಂತ ದೊಡ್ಡದಲ್ಲ. ಅವ್ರಾಗಿ ಮಾಡ್ತಾರೆ, ನಾವು ಹಾಗೆ ಮಾಡೋದು. ನೋಡಬಾರ್ದು ಇನ್ನೊಬ್ರು, ನೋಡಿದ್ಬಿಟ್ರೆ ಮೈಲಿಗೆನೆ. ಇದು ಶ್ರಾದ್ದ ಪಕ್ಷಕ್ಕಂತೂ ಭಾರಿ ಮಡಿ. ಯಾರೋ ನೋಡಿದ್ರೆ ಇಡೀ ಪಾಕ ಬೇರೆ ಮಾಡಬೇಕು, ಗೊತ್ತಾಯ್ತಾ. ಅವ್ರು ಊಟ ಮಾಡೋಂಗಿಲ್ಲ, ಮತ್ತು ಅಡುಗೆ ಬರೋದಿಲ್ಲ, ಪೂರ್ತಿ ಹೊಸ ಅಡುಗೆನೇ ಮಾಡಬೇಕು, ಅಷ್ಟು ನಿಯಮ ಇದೆ. ಅದಕ್ಕೆ ಇವತ್ತು ಯಾತಕ್ಕೆಲ್ಲ ಫಲ ಕೊಡೋದಿಲ್ಲ, ಅವರ ಕರ್ಮ ಎಲ್ಲ ಮಾಕರಿ ಇದ್ದಾಗ ಅಷ್ಟೇ. ನಾವು ಮಾಡೋದೆಲ್ಲ ಏನದು ಹೆಸರು ಮಾಡೋದೇ ಹೊರತು ವಾಸ್ತವವಾಗಿ ಏನಿರಲ್ಲ ಅದರಲ್ಲಿ, ಅರ್ಥನೇ ಇಲ್ಲ. ಕೆಲವು ಮಾತಾಡಿದರೆ ಮೈಲಿಗೆ, ನೋಡಿದರೆ ಮೈಲಿಗೆ, ಕೆಲವು ಅವ್ರು ನೋಡಿದ್ರೆ ಮೇಲೆ ನಾವು ಅವ್ರು ನೋಡಿದ್ರ ಮೇಲೆ ಎರಡೆರಡು. ಅವ್ರು ನೋಡಿ ನಮ್ಮನ್ನೇನು ಅವ್ರು ನೋಡಿ ನಾವು ನೋಡಿಬಿಡುತ್ತೆ, ಅವಾಗೇನಾಗುತ್ತೆ ಮೈಲಿಗೆ. ಇಷ್ಟೆಲ್ಲ ಮಡಿ ಮಾಡಿದರೆ ಆಗ ಅದಕ್ಕೆ ಮಡಿ ಮಹತ್ವ ಇರ್ತದೆ. ಇದೆಲ್ಲ ಬರ್ತದೆ ನಿಮಗೆ ಆಯ್ತು ಬರೋದು ಕಥೆ ಒಳ್ಳೆ ಭಾಳ ಸಾರಸ. ಅದೆಲ್ಲ ಕಥೆ ಎಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ಅದು ರಾಜ ಬರ್ತಾನೆ, ಇದು ಕೇಳ್ತಾನೆ, ಉದಂಗ ಕೇಳ್ತಾನೆ. ರಾಜ ನೋಡ್ತಾನೆ, ಬ್ರಾಹ್ಮಣರ ಕಂಡ ತಕ್ಷಣ ಗೌರವದಿಂದ ಏನು ಬೇಕಾಗಿತ್ತು ಅಂತ ಕೇಳ್ತಾರೆ. ಹೀಗೆ ನಿನ್ನ ನಮ್ಮ ಗುರುಗಳ ಪತ್ನಿ ಕೇಳಿದ್ದಾರೆ, ನಿನ್ನ ಹೆಂಡತಿಯ ಕರ್ಣಕುಂಡಗಳು ಬೇಕು ಒಂದು ಕಾರ್ಯಕ್ರಮದ ಮನೆಯಲ್ಲಿ. ಅದೇನು ಇದಲ್ಲ, ದಾನ ಅಲ್ಲ, ಕಡ. ಅಷ್ಟು ದಿವಸ ಹೋಗಿ ವಾಪಸ್ ಕೊಡ್ತೀವಿ. ಹೋಗೋ ನಾ ಹೇಳಿದ್ದೀನಿ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿದ್ದಾಳೆ ಪಾಪ ರಾಜ. ಮನೆಯವರು ಮಹಾರಾಣಿ ಕೇಳಿಕೊಡ್ತಾರೆ, ಮಹಾರಾಣಿ ಹೋಗ್ತಾನೆ. ಎಲ್ಲೋದ್ರೂ ಮಹಾರಾಣಿ ಕಾಣಿಸೋದೇ ಇಲ್ಲ. ಬರ್ತಾರೆ ರಾಜ ಸುಳ್ಳು ಹೇಳಬಾರ್ದು, ಕೊಡೋದಿಲ್ಲ ಅಂತ ಹೇಳಬೇಕಾಗಿತ್ತು, ಸುಳ್ಳು ಯಾಕೆ ಹೇಳಿದೆ ಅಂತ ಕೇಳ್ತಾರೆ. ಜೋರಿ ಬ್ರಾಹ್ಮಣಂದು ಏನು ಸುಳ್ಳು ಏನು ಸುಳ್ಳು ಹೇಳಿದೆ ಅಂತ ಕೇಳ್ತಾರೆ. ಮಹಾರಾಣಿ ಇದ್ದಾರೆ ನೋಡು, ಕೊಡ್ತಾರೆ. ಮಹಾರಾಣಿನೇ ಇಲ್ಲ ಫಸ್ಟಲ್ಲಿ, ಸುಳ್ಳು ಯಾಕೆ ಹೇಳಿದೆ ಅಂತಾರೆ. ಓ ಹೌದಾ, ನಾನು ಸುಳ್ಳು ಹೇಳಿಲ್ಲ, ನಿನಗೆ ನೋಡೋಕೆ ಕಣ್ಣಿರಲಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ಅದೇನು ಮಾಡಿದ್ದ ಮಧ್ಯೆ ಇದಿರು ತಿಂದಿದ್ದ ದಾರಿಯಲ್ಲಿ, ಅದು ಹಾಕ್ತಾಯಿದ್ದ, ಅದೆಲ್ಲ ಹೇಳೋಕೆ ಗೊತ್ತಿಲ್ಲ, ತಿಂದಿರ್ತಾರೆ. ಆಮೇಲೆ ಇದು ಆಚಮನ ಮಾಡಿಲ್ಲ, ನೀನು ಮೈಲಿಗೆ ನೀನು, ಅದಕ್ಕೆ ರಾಣಿ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಈಗ? ಈ ಸರ್ವಿಗಳು ಯಾರು ಆಚಮನ ಎಷ್ಟು ಮಾಡಬೇಕು ಸುದ್ದಿ ಗೊತ್ತಾ ಅದು ಅದಕ್ಕೆ ಭೋಜನ ಅಂತೆ ಜ್ವರಾಚಮ್ಯ ಅಂತ ಹೇಳ್ತಾರೆ. ಏನೇ ತಿಂದರೂ ಆಚಮನ ಮಾಡಬೇಕು, ಊಟ ಮಾಡಿದ್ರೆ 2 ಸತ್ತ ಆಚಮನ ಮಾಡಬೇಕು. ಇವೆಲ್ಲ ನಿಯಮಗಳು. ಇವತ್ತು ಈ ಆಚಮನ ಸನ್ಯಾಸ ಯಾವುದೋ ಇಲ್ಲಿ ದೇವ್ರು ಯಾರು ಕಾಣಿಸ್ತಾರೆ, ದೆವ್ವಗಳು ಕೂಡ ಕಾಣೋದಿಲ್ಲ, ದೇವ್ರು ಯಾಕೆ ಕಾಣಿಸ್ತಾರೆ ಇವತ್ತೇ. ಇದೆಲ್ಲ ನೋಡಬೇಕು, ಧರ್ಮ ಸೂಕ್ಷ್ಮ ಇರೋದು ಹಾಗೆ. ಇಲ್ಲಿ ಹೇಳಿದ್ರೆ ಇದ್ರ ಐ.ಸಿ.ಯು ಬಿಡಬೇಕಾದ್ರೆ ಹಾಗೆಲ್ಲ ಬಿಡಲ್ಲ ಅವರು, ಚೆಕ್ ಮಾಡಿಬಿಡ್ತಾರೆ. ಅದು ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಅರ್ಥ ಆಯ್ತಾ? ಎಲ್ಲ ಚೆಕ್. ಇಲ್ಲಿ ನಮಗೆ ಈ ಪ್ಲೇನ್ ಹತ್ಬೇಕಾದ್ರೆ ಚೆಕ್ ಮಾಡ್ತಾರಲ್ಲ, ವೈಕುಂಠಕ್ಕೆ ಹೋಗೋ ಪ್ಲೇನ್ಗೆ ಎಷ್ಟು ಚೆಕ್ ಮಾಡ್ತಾರೆ ಗೊತ್ತಾಯ್ತಿಲ್ಲ, ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ, ಒಳಗೆ ಹೋಗೋಕ್ಕೆ ಆಗಲ್ಲ. ಪಾಂಡರಾಜ ಹೋಗ್ಲಿಕ್ಕಾಗಲಿಲ್ಲ, ಇನ್ನೂ ತಪ್ಪಿತ್ತು ಅಂಥೇಳಿ. ಇದೆಲ್ಲ ಆಗ ಹೌದಾ ಅಂತ ಆಚರಣೆ ಆಗ ಕಾಣಿಸ್ತಾಳೆ, ಬನ್ನಿ ಅಂತ ಕರೀತಾರೆ. ಈ ಮಾತಿಗೆ ಎಷ್ಟು ಸಣ್ಣ ಕಥೆ ಅದು. ಅವು ಎಲ್ಲೆಲ್ಲ ಆಚರಣೆ ಮಾಡಬೇಕು ಹೇಳ್ಬಿಡ್ತಾರೆ, ಎಲ್ಲೆಲ್ಲ ಆಚರಣೆ ಮಾಡಬೇಕು ಅಂತ ಲಿಸ್ಟ್ ಹೇಳ್ತಾರೆ. ನೀನು ಆಚರಣೆ ಮಾಡಲಿಲ್ಲ, ಆದ್ದರಿಂದ ಕಾಣಲಿಲ್ಲ. ಈಗ ನಮಗೆ ಕಣ್ಣು ಈ ಕಣ್ಣಿಂದ ಕಾಣೋದು ದಿವ್ಯ ದೃಷ್ಟಿ ಅದೆಲ್ಲ ಮಾಡಬೇಕಾಗ ಮಾಡಿ ಏನಾಗ್ತಾ ಹೋಗುತ್ತೆ ನಮಗಾಗ ವಿಷನ್ ಸಿಗುತ್ತೆ. ಬೇರೆ ಯುಗದಲ್ಲಿ ಹಾಗೆ ಇರ್ತಿದ್ರೆ ದೇವತೆಗಳು ಕಣ್ಣಿಗೆ ಕಾಣ್ತಿದ್ದವ್ರು, ಗೊತ್ತಾಯ್ತಾ. ರಾಶಿಯಾಗಿ ದೇವತೆ ಎಲ್ಲದೊಂದು ಸಾಮಾನ್ಯ ಮನುಷ್ಯರು ನೋಡ್ತಾ ಇದ್ದಾರೆ ದೇವತೆಗಳನ್ನು. ಅವ್ರಿಗೆ ಆ ಕಣ್ಣು ಈಗ ನೋಡೋಕ್ಕಾಗೋದಿಲ್ಲ. ಕಲಿಯುಗದಲ್ಲಿ ಎಲ್ಲ ಯಾರು ಆಚರಣೆಯ ಬದ್ಧತೆ ಇಟ್ಟಿಲ್ಲ, ಆದ್ದರಿಂದ ಅವರು ಇವ್ರು ನೋಡಿದ್ರೆ ಅವರ ಆಚರಣೆ ಮಾಡಬೇಕಂತ ಆದ್ದರಿಂದ ಮಾಡೋದೇ ಇಲ್ಲ. ಹೌದು, ಏನೇ ತೊಗೊಂಡ್ರು ಕೂಡ ಆಚರಣೆ ಮಾಡಲೇಬೇಕು. ನೀವು ತೊಗೊಳ್ಬಾರ್ದಾಗಲ್ಲ, ಅದಕ್ಕೆ ಹೇಳಿದ್ದು. ಅದಕ್ಕೆ ಅದು ಸಿಕ್ಕಾಪಟ್ಟೆ ಆಗ್ತಿಲ್ಲಲ್ಲ ಅಂದರೆ ಆಚರಣೆಗೆ ನೀರೆಲ್ಲ ಹಾಕ್ತಿಲ್ಲ ಅಂತ ಕೇಳ್ತಾವೆ. ನಾವು ತಿನ್ನ ಆಚರಣೆ ಮಾಡಬೇಕಲ್ಲ, ಅದು ತಿನ್ನೋದಿಲ್ಲ. ಇವಾಗ ಬಂದಾಗ ಲಿಂಕ್ ಬಂತು ಈಗ ಅಷ್ಟೇ. ಅದು ನೋಡಿ ಸುಮ್ಮನೆ ತಿನ್ನಕ್ಕೆ ಬರೋಲ್ಲ. ಆಗ ಸ್ನಾನಕ್ಕೆ ಹೋದ್ರೆ ಸ್ನಾನಕ್ಕೆ ಇನ್ನೊಂದು ಬಟ್ಟೆ ಬೇಕಲ್ಲ ವರ್ಷ ಬರೋದಕ್ಕೆ, ಸುಮ್ಮನೆ ಮಾಡ್ತಾರಾ ನೀವು ಹೇಳುತ್ತೆ ಮಾಡೋಕ್ಕೆ ಬರೋಲ್ಲ ಯಾರು. ಅದಕ್ಕೆ ಬ್ರಾಹ್ಮಣರಿಗೆ ತೊಂಬೆ ಲೋಟ ಇರಬೇಕು. ಮತ್ತು ಎಲ್ಲೆಲ್ಲಿ ತಿಲ್ಲ ಪದ್ಧತಿ ಬಿಟ್ಟುಬಿಡ್ಬೇಕಾದ್ರೆಲ್ಲ ಕೂಡ ಅದು ಎಷ್ಟೋ ಊಟಕ್ಕೋತ ಅಷ್ಟೇ ಅವಾಗ ಈಗಲೂ ಕೂಡ ಇತ್ತೀಚೆಗೆ 2 ಹೇಳ್ತಿದ್ರು, ಎಲ್ಲ ಬಿಟ್ಬಿಟ್ಟಿದ್ದಾರೆ, ಬದಲಾಯಿಸ್ಬಿಟ್ಟಿದ್ದಾರೆ. ಈಗ ಯಾರು ಒಂದೇ ಊಟ ಮಾಡ್ತಾರೋ ಆರೋಗ್ಯ ಭಾರಿ ಚೆನ್ನಾಗಿರ್ತದೆ. ಎಷ್ಟೆಷ್ಟು ರಿಸರ್ಚ್ಗಳು ಅವೆಲ್ಲ. ಮಧ್ಯೆ ತಿನ್ನಬಾರ್ದು, ಸಿಂಪಲ್ ಕಾಮನ್ ಸೆನ್ಸ್ ಅದು. ಈಗ ಶುಗರ್ ಇರುತ್ತೆ ಅಂತ ತಿಳ್ಕೊಳ್ಳಿ, ತಿಂದ ಜಾಸ್ತಿ ಆಯಿತು, ಮತ್ತೆ ಔಷಧಿ ತೊಗೊಂಡ, ಮತ್ತೆ ತಿಂದ ಮತ್ತೆ ಜಾಸ್ತಿ ಆಯಿತು, ಮತ್ತೆ ಕೊಡ್ದ ಮತ್ತೆ ಜಾಸ್ತಿ ಆಯಿತು. ಇವ್ರು ಯಾಕೆ ಇದ್ದವ್ರಿಗೆ ಬರ್ತಿದ್ದಿಲ್ಲ ಅಂದರೆ ಶುಗರ್ ಯಾರು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಆಮೇಲೆ ಅವು ತಿಂದ ಮೇಲೆ ಎಷ್ಟು ಜಾಸ್ತಿ ಆಗುತ್ತೋ ಗ್ರ್ಯಾಜುವಲಿ ಏನಾಗುತ್ತೆ, ಸ್ವಲ್ಪ 2 ಅವರ್ಸಿಗೆ ವಾಪಸ್ ಬಂದುಬಿಡುತ್ತೆ.
ತಿಳಿತಾ ಆ ಸೇಫ್ ಅವನು. ಈಗ ರೋಗ ಬರೋ ಇವ್ರು ತಿಂತಾನೆ ಇರ್ತಾರೆ, ಆದರೆ ಕೆಳಗೆ ಇಳಿಯೋದೇ ಇಲ್ಲ ಅದು. ಈಗ ಎಷ್ಟು ಇನ್ಸುಲಿನ್ ತೊಗೊಂಡ್ರು ಕೂಡ ಇನ್ಸುಲಿನ್ ಜಾಸ್ತಿ ಆಗುತ್ತೆ ಹೊರತು ತಿನ್ನೋದು ಕಡಿಮೆ ಮಾಡಲ್ಲ, ತಪ್ಪದು. ಹೀಗಾಗಿ ರೋಗಗಳು ಬರ್ಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಇದು ಯಾಕೆ ಗೊತ್ತು, ಇಲ್ಲೆಲ್ಲ ನೀರು ಇರಬಾರ್ದು, ಬೈಸೂರೇ ಆಗಿರುತ್ತೆ. ಅದು ಕ್ಲೀನ್ ಆಗ ಆಚರಣೆ ಮಾಡಿದ ಮಾತ್ರ ಕ್ಲೀನ್ ಆಗೋದು, ತೊಡ್ಕೊಳ್ಳೋಕೆ ಬರೋಲ್ಲ ಅದನ್ನು. ಆಚರಣೆ ಇದು ಅನ್ನ ಎಲ್ಲ ಕ್ಲೀನ್ ಆಗುತ್ತೆ. ಅದು ಮಾಡದೇ ಇರೋದ್ರಿಂದನೇ ಊಟ ಮಾಡೋ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಅದು ಇಲ್ಲಿ ಕ್ಯಾನ್ಸರಿಗೆ ಕಾರಣ. ತುಪ್ಪ ಇಲ್ಲದೆ ಯಾಕೆ ಊಟ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಅದು ಲೂಬ್ರಿಕೇಟ್ ಮಾಡುತ್ತೆ. ಇಲ್ಲಿ ಲೂಬ್ರಿಕೇಟ್ ಮಾಡೋದ್ರಿಂದ ಸಲೀಸಾಗಿ ಊಟ ಮಾಡ್ಲಿಕ್ಕೆ ಬರುತ್ತೆ. ಅದು ಪ್ರಾಣವತಿ ತೊಗೋಬೇಕಾದ್ರೆ ಮಾಡಲೇಬೇಕದು. ಹಾಗೆ ತಿಂದುಬಿಡ್ತಾರಲ್ಲ, ಅದು ಇಲ್ಲೇ ಹಾಗೆ ಕೋಲನ್ ಕ್ಯಾನ್ಸರ್ ಶುರುವಾಗ್ತದೆ. ಅನ್ನನಾಳದ ಕ್ಯಾನ್ಸರ್ಗೆ ಅದೇ ಕಾರಣ. ಫ್ರಿಕ್ಷನ್ ಕ್ಯಾನ್ಸರಿಗೆ ಮೇನ್ ಕಾರಣ ಏನು, ಫ್ರಿಕ್ಷನ್. ಮಾಡಿ 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 ಏನಾಗ್ತಾ ಹೋಗುತ್ತದ, ಅದು ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ರೋಗಗಳಿಗೂ ಮೂಲ ನಮ್ಮ ದುರಾಚಾರಗಳು. ದುರಾಚಾರ ಸರಿ ಮಾಡಿಕೊಂಡ್ರೆ ಏನು ಬರೋದಿಲ್ಲ, ರೋಗದ ಹೆಸರೇ ಹಿಂದಿನ ಹಾಗಿರ್ತಿದ್ರು. ಆದ್ದರಿಂದ ನಿಶ್ಚಿಂತೆಯಾಗಿರ್ತೀವಿ. ಅವ್ರು ಏನು ಸಾವು ಒಂದೇ ಸರ್ತಿ ಅಷ್ಟೇ. ರೋಗ ರುಜಿನ ಹೇಳ್ತಾರೆ, ರೋಗದಿಂದ ಯಾರು ಸಾಯ್ತಾನೆ, ರೋಗ ಬಂದರೆ ತಾನೇ ಸಾಯಲಿಕ್ಕೆ ಅಂತ ಹೇಳ್ತಾರೆ ಆಚಾರ್ಯ. ಯಾವ ರೋಗನೂ ಅವ್ರಿಗಿಲ್ಲ. ಪೂರ್ಣ ಆಯುಷ್ಯ ಒಳ್ಳೆ ಸಾಧನೆ, ಗೊತ್ತಾಯ್ತಾ. ನಮ್ಮ ಸರ್ವಿಸಲ್ಲಿ ಒಂದು ದಿವಸ ಲೀವ್ ಹಾಕಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಒಂದು ದಿವಸ ಯಾವುದಕ್ಕೂ ಇದೇ ಇಲ್ಲ, ಪೂಜೆ ತಪ್ಪಿಲ್ಲ, ಸಂಧೆ ಯಾವುದೂ ತಪ್ಪಿಲ್ಲ. ಕಾರಣ ಅದಕ್ಕೆ ಯಾಕೆ ಆರೋಗ್ಯ ಕಾಪಾಡಬೇಕು ಗೊತ್ತಾ, ನಿತ್ಯ ಕರ್ಮ ನಿಂತೋಗ್ಬಿಡುತ್ತಾಗ. ಆರೋಗ್ಯ ತಪ್ಪಿದ್ರು ಅಂದರೆ ಪೂಜೆ ಕ್ಯಾನ್ಸಲ್ಲು, ಎಲ್ಲ ಬಿಟ್ಟೋಯ್ತು. ಅದು ಧರ್ಮ ಲೋಪ ಆಯ್ತು ಅಷ್ಟೊಂದೀಗ, ಅದು ಕತೆ ಮುಗೀತು ಅಲ್ಲಿಗೆ. ಈ ಸೂತಕ ಅಂತದ್ದು ಏನದು ಅಫಿಷಿಯಲ್ ಲೀವ್, ಅವು ದೋಷ ಇಲ್ಲ ಅದಕ್ಕೆ, ನಮ್ಮ ಕೈಲಿಲ್ಲ ಅದು. ಇವೆಲ್ಲ ನಮ್ಮ ಕೈಲಿರೋದು ನಾವು ಮಾಡಬೇಕು, ಇಲ್ಲದನ್ನು ಮಾಡೋಕ್ಕೆ ಬರೋದಿಲ್ಲ. ಆಗ ನಮಗೆ ಅರ್ಥ ಆಗುತ್ತೆ. ಅದೆಲ್ಲನೇ ಏನು ಮಾಡಿದ್ರು ಕೊನೆಗೆ ವ್ಯತ್ಯಾಸ ಯಾಕೆ ತೊಗೋತಾರೆ ಅಂದರೆ ಪೀಠಾಧೀಶರು ಆಗಬೇಕು, ಭಾಳ ದುಡ್ಡು ಇರ್ತದೆ, ಅದಕ್ಕೆಲ್ಲ ಯಾತೋ ತೊಗೋತಿದ್ರು ಅಂದರೆ ಈ ಸೂತಕ ಇತ್ಯಾದಿ ಒಂದು ಟೈಮ್ ವೇಸ್ಟ್ ಆಗುತ್ತೆ. ವೃದ್ಧಿ ಸೂತ ಏನು ಸತ್ಯಗಳಿಗೆ ಸನ್ಯಾಸಿಗಳು ಯಾವುದೂ ಇಲ್ಲ, ಅದಕ್ಕೆ ಸನ್ಯಾಸ ತೊಗೋತಿದ್ರೆ ಹೊರತು ಅವರು ಅದೇ ಹೇಳ್ತಾರೆ, ಸೌಲಭ್ಯ ಶ್ರವಣಾದೀನ ಅನ್ಯತ್ ಸಂಕೋಚ ಮರ್ಹತಿ, ಗೊತ್ತಾಯ್ತಾ. ಆದರೆ ಅದಕ್ಕಿಂತ ಎಲ್ಲ ಕಡಿಮೆ ಮಾಡಿರಿ ನೀವು. ಇನ್ನೂ ಕಡಿಮೆ ಮಾಡೋಕ್ಕಾಗದೆ ಹೋದರೆ ಪಾರಿವ್ರಾಜ್ಯಂ ತಥೋಹ್ಯ, ಸನ್ಯಾಸಿಗಳಾಗಿಬಿಡಿ ಅಂತೇಳಿ. ಎಲ್ಲ ಬಿಡಬೇಕಾದ್ರೆ ಸನ್ಯಾಸಿಗಳಾಗಬೇಕು. ಅಷ್ಟರ ಮಟ್ಟಿಗೆ ಈ ಕರ್ಮಗಳು ಯಾವುದು ಬಂಧಕ, ಪಿತೃಕರ್ಮ ಯಾವುದೂ ಇಲ್ಲ. ಫುಲ್ ಟೈಮ್ ಏನು ಮಾಡ್ಬೋದು ಅವರು, ಯಾರೇ ಸತ್ರು ಅವ್ರು ಏನಿಲ್ಲ, ಏನೇನು ಮಾಡಬೇಕಾಗಿಲ್ಲ, ಅಷ್ಟು ಫುಲ್ ಟೈಮ್ ಸಿಗುತ್ತೆ ಅವ್ರಿಗೆ. ಅದು ಪೂರ್ಣ ಸಾಧನೆಗೋಸ್ಕರ ಸನ್ಯಾಸ ತಗೋತಿದ್ರು ಅವರೆಲ್ಲ, ಅರ್ಥ ಆಯ್ತಾ. ಈಗ ಬೇರೆ ಉದ್ದೇಶನೇ ಬೇರೆ ಆಗಿಬಿಡೋದು, ಉದ್ದೇಶ ಹಾಗಿರ್ಬೇಕು. ನಮಗೆ ಅನಿವಾರ್ಯ ಆದ್ದರಿಂದ ಗೃಹಸ್ಥಾಶ್ರಮ ಇತ್ಯಾದಿಗಳು ಇರಲೇಬೇಕು, ನಿಯಮ ಇದೆ. ಅದಕ್ಕೊಂದು ಸ್ಟೇಜ್ ಮೇಲೆ ತೊಗೊಳ್ಳಿ ಅಂತ ಹೇಳಿದರು. ಬ್ರಹ್ಮಚರ್ಯದಿಂದ ತೊಗೊಳ್ಳೋದು, ವೈರಾಗ್ಯ ಬಂದರೆ ಬ್ಯಾನೇ ಇಲ್ಲ, ಯಾವ ಬೇಕಾದ್ರೆ ತೊಗೋಬೋದು. ಈಗ ಹೇಳ್ತಾನೆ, ರಥಮಾರುಹ ಇತಿ ಕಥಿತೋ ರಥಿನ ಪುರತಃ ಶುನಃ, ಶುನ್ನಾಯಿ ಇದೆಯಲ್ಲ, ಆರೋಹಂ ಅಬ್ರವೀತ್, ನಾನು ಹಾಗೆಲ್ಲ ಹೇರೋದಿಲ್ಲ, ಇನ್ನು ಹತ್ಕೋಬೇಕು. ಸಾಧ್ಯನೇ ಇಲ್ಲ ಅಂತ ಅವರು, ಸಾಧ್ಯನೇ ಇಲ್ಲ. ನಾಯಿಗೆಲ್ಲ ಪ್ರವೇಶ, ದೇವಲೋಕಕ್ಕೂ ಪ್ರವೇಶ ಇಲ್ಲ, ರಥಕ್ಕೂ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು. ಕೆಲವು ಕಡೆ ಹೇಳ್ತಾರಲ್ಲ, ಇದೆಲ್ಲ ಆಗೋದಿಲ್ಲ, ನೀವು ಪೆಟ್ಸ್ ಎಲ್ಲ ಅಲೋ ಮಾಡೋದಿಲ್ಲ. ಕೆಲವು ಬಸ್ಸು ಅಲೋ ಮಾಡಲ್ಲ ಅದಕ್ಕೆ, ಯಾಕೆಂದರೆ ಅದರ ಪ್ರಾಬ್ಲಮ್ ಎಲ್ಲ ಗುರ್ತಾಬಚ್ಚಿ ಓಡಾಡೋಕ್ಕೆ ಶುರು ಮಾಡಿಬಿಟ್ಟು ಅದರೊಳಗೆ. ಅದು ಇವರು ಮನುಷ್ಯನೇ ಕೇಳಿದ್ರೆ ಅದು ಕೇಳುತ್ತಾ, ಆಭಾಸ ಆಗುತ್ತೆ. ಡ್ರೈವಿಂಗ್ ಅದು ರೈಲ್ವೆ ಕೂತ್ಕೊಂಡ್ಬಿಟ್ರೆ ಆ್ಯಕ್ಸಿಡೆಂಟ್ ಆಗೋದು, ಅಲೋ ಮಾಡಲ್ಲ ಅಂಥೇಳಿ. ತಕ್ಷಣ ಏನಾಯ್ತಾಗ ಅದು ಯಾರೂ ಬರೋದಿಲ್ಲ ಅಂಥೇಳಿ. ಆಗ ಅವರು ನಾಯಿ ಹೇಳ್ತದೆ, ಯಮದೇವರು ಬಂದಿದ್ದು ಆ ರೂಪದೊಳಗೆ. ನಾಯಿ ಎಲ್ಲದು ಯಾತಕ್ಕೆ ಬಂದಿದ್ದು ಅಂತ ಕೇಳಿದರೆ, ಪರೀಕ್ಷೆ ಮಾಡಲಿಕ್ಕೆ, ತಾನು ನಂಬಿದವ್ರನ್ನ ಬಿಡ್ತಾನೋ ಇಲ್ಲ ನೋಡಬೇಕು ಅಂಥೇಳಿ. ಗೆದ್ದ ಆ ತಕ್ಷಣ ನೋಡ್ತಾರೆ, ಅಂದರೆ ಯಮದೇವರೇ ಸಾಕ್ಷಾತ್. ಈಗ ನಾಯಿ ಪಸ್ತೇನೇ ಇಲ್ಲ, ಈಗ ಹತ್ಕೊಂಡು ಹೊರಟುಬಿಡ್ತ. ಈ ಧರ್ಮ ಇದು ಎರಡನೇ ಸರ್ತಿ ಹಾಗೆ ಮಾಡಿದ್ದು. ಮೊದಲನೇ ಸರ್ತಿ ಎಲ್ಲಿ ಮಾಡಿದ್ದ ಆತ, ನಕಲ ಬದುಕಲಿ ಅಂತ ಹೇಳಿದ್ದೆ ಎಷ್ಟೋ ಪ್ರಶ್ನೆ ಕಾಲ. ಭೀಮಾ ಬಗ್ಗೆ ನಕಲ ಬದುಕಲಿ, ಎಷ್ಟು ನಿಸ್ವಾರ್ಥ ಆತನಿಗೆ. ರಾಜ್ಯಕ್ಕಿಂತ ಯಾವುದು ದೊಡ್ಡದು, ತಾನು ಇನ್ನೊಬ್ಬ ತಾಯಿಗೆ ದುಃಖ ಆಗಬಾರ್ದು. ಆ ತಾಯಿ ಎದುರು ಕೂಡ ಇಲ್ಲ, ಒಳ್ಳೆ ದೇವರು ನೋಡ್ತಾರೆ. ಇಂಥ ಪ್ರಿನ್ಸಿಪಲ್ಡ, ಅದಕ್ಕೇ ಭಾರಿ ಖುಷಿಯಾಗಿತ್ತು. ಇಲ್ಲೇ ಎರಡನೇ ಸರ್ತಿ ಆಯ್ತು. ಈಗ ಮೂರನೇ ಸರ್ತಿ ಇನ್ನೊಂದು ಬರುತ್ತೆ. ಈಗ 3 ಸರ್ತಿ ಆತ ಗೆಲ್ತಾನೆ. ಒಂದು ಕಡೆ ಸೋತ, ಒಂದು ಕಡೆ ಗೆದ್ದ. ಈಗ ಆಗ ನೋಡಿ, ನಾರುಹೋಯಂ ನಾ ಆರುಹೇಯಂ ವಿನಾ ಶ್ವಾನಂ ಇತಿತೇನ ಸ್ಥಿರೋದಿತೇ, ಹೀಗೆ ಹೇಳಿದಾಗ ಅದಕ್ಕೇನೆ ಇನ್ನೊಬ್ಬರು ಬಿಟ್ಟು ಮಾಡಿದರೆ ಅದು ಅವನ ಶಾಪ ಹಾಕ್ತಾರೆ, ಗೊತ್ತಾಯ್ತಾ. ಅದಕ್ಕೆ ಊಟ ಇತ್ಯಾದಿಗಳು ಯಾರೇ ಕೂಡ, ನೀರು ಏನೇ ಇರಲಿ, ಒಂದು ಮಾತು ಹೇಳ್ತಾರೆ, ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ. ವಿಜಯದಾಸರ ಮಾತು, ಶಾಸ್ತ್ರದ ಮಾತು. ಕೇವಲಾಘೋ ಭವತಿ ಕೇವಲಾದಿ, ವೇದವಾಕ್ಯ, ಗೊತ್ತಾಯ್ತಾ. ಎಂದೂ ಕೂಡ ಇನ್ನೊಬ್ಬರು ನೋಡ್ತಿರೋ ಹಾಗೆ ಊಟ ಮಾಡಬಾರ್ದು. ನೋಡಿದರೆ ಅವ್ರಿಗೆ ಕೊಡಲೇಬೇಕು, ಕಣ್ಣಿನ ದೃಷ್ಟಿ ಆಗುತ್ತೆ. ಅದು ಎಷ್ಟೋ ಜನ್ಮಪೂರ್ತಿ ಕಾಡುತ್ತೆ, ಅಷ್ಟು ದೋಷ ಅದು. ಅದು ಆಹಾರ ವಿಹಾರದ ಬಗ್ಗೆ ಆ ರೀತಿ ಮೇಂಟೈನ್ ಮಾಡ್ದೆ ಹೋದರೆ ಆರೋಗ್ಯನೂ ಸರಿಯಿಲ್ಲ, ಧರ್ಮನೂ ಹೋಯಿತು, ಆರೋಗ್ಯನೂ ಹೋಯಿತು. ನಾರುಹೇಯಂ ವಿನಾ ಯಾನಂ ಇತಿತೇನ ಶಾನಂ ಇತಿತೇದ ಸ್ಥಿರೋದಿತೆ. ಸ್ಥಿರೋದಿತೆ ಅಂದ್ರೇನು,
ಪಟ್ಟು ಹಿಡ್ದ ಹತ್ತಲೇಬೇಕು ನಾನು ಅದ್ರ ಕಲಿಸ್ಕೊಳ್ಳೇಬೇಕು ಅಂತ. ಆಗ ಸ್ವರೂಪಂ ದರ್ಶಯಾಮಾಸ ಧರ್ಮೋ ಹಿ ಆತ್ಮಸ್ವರೂಪತಾಂ. ಆಗ ಧರ್ಮ ಯಮಧರ್ಮ ಈತ ಅವತಾರ ಅಥವಾ ಮೂಲ ರೂಪ, ಅವತಾರ ರೂಪನ ಮೂಲ ರೂಪನ ಟೆಸ್ಟ್ ಮಾಡ್ತಾನೆ. ಅರ್ಥ ಆಯ್ತು. ಈಗ ನಮ್ಮನ್ನೇ ನಾವು ವಾಯಿಸ್ತಿದ್ವಿ ಶ್ಲೋಕ ಕಲಿಯೋದು, ಬುಕ್ ಮುಚ್ಚಿಟ್ಟು ಮತ್ತೆ ನೋಡೋದು ಬಂತೋ ಇಲ್ಲ ಅಂಥೇಳಿ ಪ್ರಯತ್ನ ಮಾಡಲ್ಲ ನಾವೀಗ. ನಾವೇ ಟ್ರೈ ಮಾಡಿ ಬುಕ್ ಮುಚ್ಚಿ ಬಾಯಿ ಬರೋವರೆಗೂ ತೆಗೆದು ಮಾಡ್ತಾ ಇರ್ತೇವೆ. ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋದು. ಇದಕ್ಕೆ ಇಂಟ್ರಾಸ್ಪೆಕ್ಷನ್ ಇದೆ, ಮೆಥಡ್ ಆಫ್ ಇಂಟ್ರಾಸ್ಪೆಕ್ಷನ್ ಇದೆ, ಆತ್ಮನಿರೀಕ್ಷಣ ಪದ್ಧತಿ. ಇದು ಕಲ್ತ್ಕೊಂಡ್ರೆ ಮೂಲ ರೂಪದಿಂದ ಅವತಾರ ರೂಪದ ಪರೀಕ್ಷೆ ಅಂದ್ರೆ ಒಂದೇ, ತನ್ನ ಸಾಧನೆಯನ್ನು ತಾನು ರಿವ್ಯೂ ಮಾಡಿಕೊಳ್ಳೋದು ಅಂದರೆ ಒಂದು. ಇದನ್ನು ಧರ್ಮದಿಂದ ಕಲಿಬೇಕಾದ ಪಾಠ, ಯಮದೇವರಿಂದ ಕಲಿಬೇಕಾದ ಪಾಠ. ಸ್ವರೂಪಂ ದರ್ಶಯಾಮಾಸ ಧರ್ಮೋ ಹಿ ಆತ್ಮಸ್ವರೂಪತಾಂ ಆನುಶಂಶ ಪರತ್ವೇನ. ಹಾಂ ಹಾಂ ಯಾರಿಗೆ ಅಲ್ಲ, ಧರ್ಮನ ಟೆಸ್ಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತದೆ. ಅದು ಲೋಕಕ್ಕೆ ತಿಳಿಬೇಕು ನಾನು ಧರ್ಮಿಷ್ಠ ಅಂಥೇಳಿ. ನೋಡಿದರೆ ಹೇಳಿ ನಾವು ಬಾಯ್ಪಾಠ ಮಾಡೋದು ಯಾತಕ್ಕೆ, ಇನ್ನೊಬ್ರು ಕೇಳಿದಾಗ ಒಪ್ಪಿಸ್ಲಿಕ್ಕೋಸ್ಕರ. ಬಾಯ್ಪಾಠ ಮಾಡೋದು ಗೊತ್ತಾಗಬೇಕಾದ್ರೆ ಅವ್ರು ಒಪ್ಸಿದ್ರೆ ಗೊತ್ತಾಗುತ್ತಾನೆ. ಈಗ ಗೊತ್ತಾಯ್ತು ಕರೆಕ್ಟ್ ಹೇಳಿ. ಕನ್ನಡನೂ ಹಾಗೆ ಮಾಡೋದು. ನಾಳೆ ಕವಚ ಕೊಂಡೆ ಕೇಳಕ್ಕೆ ಬರ್ತಾನೆ, ಸೂರ್ಯ ಹೇಳ್ತಾರೆ ಅಥವಾ ಯಾರೋ ಅಲ್ಲ ಯಾರು ಇಂದ್ರ ಬರ್ತಾ ಇರೋದು ಕೊಡಬೇಡ ಅಂತಾರೆ. ಒಳ್ಳೆ ಕೆಲಸ ಮಾಡಿ, ಯಾರು ಬರ್ತಾ ಹೇಳಿದ್ರಲ್ಲ ನಾವು ಕೊಡ್ತೀನಿ ನಾನು. ಅದು ಕತ್ತೋಗ್ತದೆ, ಸಾಯೋದು ಸತ್ರು ಸಾಯ್ತೀನಿ ನಾನು ಕೇಳಿದಾಗ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ. ಈ ಧರ್ಮದ ಕಾನ್ಸೆಪ್ಟ್ಗಳೇ ಬೇರೆ ಇದೆ. ಇವತ್ತು ಧರ್ಮ ಸಾಯಲಿ ಅಂತೇವೆ ಹೊರತು ನಾವು ಸಾಯಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಧರ್ಮ ಸತ್ರ ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಧರ್ಮ ಉಳಿಸಿದರೆ ಏನು ಮಾಡುತ್ತದೆ, ನಮ್ಮನ್ನು ಉಳಿಸುತ್ತೆ. ಧರ್ಮವರ ರಕ್ಷತೆ ರಕ್ಷಿತಃ. ಇವೆಲ್ಲ ಎಷ್ಟು ಸೂಪರ್ ಮೆಸೇಜ್ ಇರ್ತಕ್ಕಂಥ ಭಾಗಗಳು. ಇವೆಲ್ಲ ಓದಿದಾಗ ಜನಗಳಿಗೆ ಎಂಥ ಸಂಸ್ಕೃತಿ ಬರುತ್ತಾಗ. ತಂದೆ ತಾಯಿ ಹೇಳಬೇಕು, ಮನೇಲಿ ಹೇಗಿರಬೇಕು, ಪ್ರತಿಯೊಬ್ಬರನ್ನ ಹೇಗಿರಬೇಕು. ಹಿಂದಿನ ಕಾಲಕ್ಕೆ ಅದು ಎಲ್ಲರಲ್ಲೂ ಆ ಎಚ್ಚರ ಇರ್ತಿದೆ. ಹೋಟೆಲ್ ಕಾನ್ಸೆಪ್ಟೇ ಇರಲಿಲ್ಲ. ಯಾವುದಕ್ಕೆ ಗೊತ್ತಾ, ಒಂದು ಊರಿಗೆ ಕರೀಲಿಕ್ಕೆ 1000 ಜನ ನಮ್ಮ ಮನೆ ಬನ್ನಿ ನಮ್ಮ ಮನೆ ಬನ್ನಿ ಅಂತ. ಅವ್ರು ಅತಿಥಿ ಪೂಜೆ ಆಗಬೇಕಲ್ಲ, ಕಾಯ್ತಾಯಿದ್ರು ಮನೆ ಮಂದಿ. ಅಂಥ ಕಾಲ ಇರ್ತಿತ್ತು. ಈಗ ಬಾಗಿಲು ಮುಚ್ಚಿಬಿಟ್ಟು ಅವ್ನು ಹೋಗೋರಿಗೂ ಕಾಯ್ತಾರೆ ಅಷ್ಟೇ. ಬಂದರೆ ಅದು ಕಾಲನೇ ಬದಲಾಗಿಬಿಟ್ಟಿದೆ. ಅದು ಜನ ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ, ಮಾಡಬೇಕು ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಹೋಗ್ಬಿಡುತ್ತೆ ಅಷ್ಟೇ. ಆನೃಶಂಶ್ಯ ಪರತ್ವೇನ ಕೀರ್ತಿಮೇವ ಆತ್ಮನೋ ವೃಷಃ. ಆನೃಶಂಶ ಅಂದ್ರೇನು, ಕೃಪೆ ಅಂತ ಅರ್ಥ, ಕಾರುಣ್ಯ ಅಂತ ಅರ್ಥ. ಅದು ದೊಡ್ಡ ಗುಣ, ಅದು ಗೊತ್ತಾಯ್ತು, ದೊಡ್ಡ ಗುಣ. ನೃಶಂಸತ ಅಂದರೆ ದೋಷ, ಆನೃಶಂಸತ ಗುಣ. ಆದ್ದರಿಂದ ಅದನ್ನು ತಾನು ಕೀರ್ತಿಮೇವ ಆತ್ಮನೋ ವೃಷ ಅಂದರೆ ಯಮ ಅಂತ ಅರ್ಥ, ವೃಷ ಅಂದರೆ ಕರ್ಣ ಅಂತ ಅರ್ಥ, ವೃಷ ಅಂದರೆ ಋಷುಹ ಅಂತ ಅರ್ಥ, ಅನೇಕ ಅರ್ಥ. ಇಲ್ಲಿ ಯಮದೇವರು ಅಂತ ಅರ್ಥ. ಯಮದೇವರು ಪರೀಕ್ಷೆ ಮಾಡಿಕೊಂಡ್ರು. ಖ್ಯಾಪಯಾಮಾಸ, ಕೀರ್ತಿಯನ್ನೆಲ್ಲ ಕಡೆ ಹರಿಸ್ಕೊಂಡ್ರು. ಕೌಂತೇಯ ರೂಪಿಣಃ ಧರ್ಮಸೂಕ್ತಿಭಿ. ಈತ ಧರ್ಮದ ಮಾತುಗಳಿಂದಾಗಿ, ರೀತಿನೀತಿಗಳಿಂದಾಗಿ ಕೌಂತೇಯ ರೂಪದ ತನ್ನ ರೂಪಕ್ಕೆ ಕೀರ್ತಿಯನ್ನು ಕೊಟ್ಟರು. ತನ್ನ ರೂಪಕ್ಕೆ ಕೀರ್ತಿಯನ್ನು ಕೊಟ್ಟಾಗ ಅವತಾರ ರೂಪನೇ ಹೇಗಿದ್ದರೆ ಮೂಲ ರೂಪ ಹೇಗಿರುತ್ತೆ, ನಮಗೆ ಧೈರ್ಯವಂತಿಗೆ. ಯಮ ಅಂದರೆ ಹೆದೆ ಸಾಯ್ತಾನೆ ಮನುಷ್ಯ, ಯಾವಲ್ಲ ಯಮದೂತರದೇ ಹೆದೆ ಸಾಯ್ತಾರೆ. ಆದರೆ ಇದು ಏನಾಗುತ್ತೆ, ತಪ್ಪು ಮಾಡಿದರೆ ಭಯ ಇಲ್ಲ ಅಂತ ತಿಳ್ಕೊಬಾರ್ದು, ಭಯ ಇದ್ದೇ ಇರ್ತದೆ. ಸರಿ ಮಾಡಿದರೆ ಏನು ಯೋಚನೆ ಮಾಡಬೇಕು. ಅದನ್ನು ಹೇಳ್ತಾರೆ ಯಮದೇವರು ಸುಮ್ಮನೆ ಶಿಕ್ಷೆ ಕೊಡೋರಲ್ಲ. ಅವ್ರು ಏನಂತ ಕರೀತಾರೆ ಗೊತ್ತು, ಯಮದೇವರಿಗೆ 10 ಹೆಸರಲ್ಲಿ ಸಮವರ್ತಿ ಅಂತ ಅವ್ರ ಹೆಸರು. ಸಮವರ್ತಿ ಅಂದರೆ ನಿಷ್ಪಕ್ಷಪಾತಿ, ಸಮವಾಗಿ ನೋಡ್ಕೋತಾರೆ ಅಂತ ಹೆಸರಿದೆ. ಇದೆಲ್ಲ ನೋಡಿದಾಗ ಅದು ಕನ್ಫರ್ಮ್ ಆಗುತ್ತೆ. ಹೌದು, ಯಮದೇವರು ಹೀಗೆ ನಡ್ಕೋತಾರೆ ಅಂತ ಗೊತ್ತಾಗೋದ್ರಿಂದ ಧರ್ಮಾಚರಣೆ ಮಾಡಲಿಕ್ಕೆ ನಮಗೆ ಒಳ್ಳೆಯ ಸ್ಫೂರ್ತಿ ಬರುತ್ತೆ. ಖ್ಯಾಪಯಾಮಾಸ ಕೌಂತೇಯ ರೂಪಿಣಃ ಧರ್ಮಸೂಕ್ತಿಭಿ. ಧರ್ಮಸೂಕ್ತಿ ಅಂದರೆ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಧರ್ಮಸೂಕ್ತಿ ಅದು. ತತಸ್ಸ ರಥಮಾರುಹ್ಯ ಲೋಕಾನಾಮುತ್ತರೋತ್ತರಂ ಅತಿಕ್ರಾಂತಾಖಿಲಾನ್ ರಾಜ್ಞೋ ಜಗಾಮ ಶ್ರೀಪತಿಪ್ರಿಯಃ. ತತಃ ಸಹ ರಥಂ ಆರುಹ್ಯ ಲೋಕಾನಾಂ ಉತ್ತರೋತ್ತರಂ ಅತಿಕ್ರಮ್ಯ ಅಖಿಲಾನ್ ರಾಜ್ಞಃ ಜಗಾಮ ಶ್ರೀಪತಿಪ್ರಿಯಃ. ತತಃ ಸಹ, ಹಾಗೆ ರಥ ಹತ್ತಿದ, ಅವ್ರ ಮೇಲಕ್ಕೆ ಹೋಯ್ತು ರಥ. ಲೋಕಾನಾಂ ಉತ್ತರೋತ್ತರಂ, ಹೋಗ್ತಾ ಇದೆ ಮೇಲಕ್ಕೆ, ಲೋಕ ದಾಟ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅವರು, ತಮ್ಮ ಮೂಲ ರೂಪಕ್ಕೆ ಹೋಗಬೇಕಲ್ಲ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿವರೆಗೂ ತಲುಪಿದರು. ಅಖಿಲಾನ್ ರಾಜ್ಞಃ, ಎಲ್ಲ ರಾಜರನ್ನು ಮೀರಿಸಿ ಹೋಗ್ತಾ ಇದ್ದಾರೆ ಮುಂದಕ್ಕೆ. ಯಾಕೆ ರಾಷ್ಟ್ರಯಾಗ ಮಾಡಿದ್ದಾನೆ ಅಂತ. ರಾಷ್ಟ್ರಯಾಗ ಮಾಡದೇ ಇದ್ದರೆ ಎಲ್ಲಿಗೆ ಹೋಗ್ತಾಯಿದ್ರು ರಾಜರೆಲ್ಲ, ಎಲ್ಲಿ ರಾಷ್ಟ್ರಯಾಗ ಮಾಡದೆ ಹೋದರೆ ಯಮಸಭೆಗೆ ಹೋಗ್ತಾರೆ. ಯಮಸಭೆಗೆ ಮಾಡಿದ ರಾಜ ಮಾತ್ರ ಇಂದ್ರಸಭೆಗೆ, ಇಂದ್ರಸಭೆಗೆ ಹೋಗ್ಬೇಕಿತ್ತೀಗ. ಅದಕ್ಕೆ ಲೋಕ ದಾಟಿಗೆ ಒಂದ್ಸರಿ ಇಷ್ಟ ಮುಂದಕ್ಕೆ ಹೋಗ್ತಾ ಇಲ್ಲಿ ಬಂದು ನೋಡ್ತಾ ಇದ್ದಾನೆ. ಹೀಗೆ ಹೋದರೆ ನಾವು ಹೀಗೆ ಹೋಗ್ತೀವಿ, ಏರಲ್ಲಿ ಹೋದರೆ ಹೀಗೆ ಹೋಗ್ತಾ ಇದ್ದಾನೆ ಮೇಲಕ್ಕೆ. ಒಂದೊಂದು ಲೋಕ ದಾಟಿ ಮುಂದೆ ಹೋಗ್ತಾ ಇದ್ದಾನೆ. ಹೌದು, ಬಿಟ್ಟಿಲ್ಲ. ಅದಕ್ಕೆ ಬಿಟ್ಟವ್ರಿಗೆ ಆಕ್ಷೇಪಣೆ ಮಾಡ್ಬೇಕಾದ್ರೆ ತಾನೇ ಬಿಡ್ತಾನೆ. ಬಿಟ್ಟವ್ರ ಬಗ್ಗೆ ದೋಷ ಹೇಳ್ತಾನೆ ಅಂದಮೇಲೆ ಅದು ಬಿಟ್ಟು ದೋಷ ತಿಳ್ಕೊಂಬಿಟ್ಟಿದ್ದಾನೆ, ಅದು ತಪ್ಪಾಗಿದೆ.
ಅತಿಕ್ರಮ್ಯ ಅಖಿಲಾನ್ ರಾಜ್ಞ ಜಗಾಮ ಶ್ರೀಪತಿ ಪ್ರಿಯ. ಶ್ರೀಪತಿ ಪ್ರಿಯ ಇಷ್ಟೆಲ್ಲ ಜಾತಿ ಶ್ರೀಪತಿಗೆ ಪ್ರಿಯನಾದವನು, ಕೃಷ್ಣನಿಗೆ ಪ್ರಿಯ, ರಾಸಯೋಗ ಮಾಡಿದ್ದಕ್ಕೆ ಪ್ರಿಯನಾದ, ಅದಕ್ಕಾಗಿಯೇ ಅಷ್ಟು ಹೋಗ್ಲಿಕ್ಕೆ ಸಾಧ್ಯವಾಯಿತು ಅಂತ ಅರ್ಥ. ಸರ್ವೇಷಾಮುತ್ತರಂ ಲೋಕಂ ಐಂದ್ರಂ ಪ್ರಾಪ್ಯ ಇದಮೇವತೆ ಸ್ಥಾನಮಿತ್ಯುದಿತೋ ದೇವೈ ದುರ್ಯೋಧನಮವೈಕ್ಷತ. ಸರ್ವೇಷಾ ಮೊದಲೇ ಚಾನ್ಸ್ ನಡೆದಿದ್ದು ನೋಡಿ ಏನಾಗಿದೆ ಈಗ. ಸರ್ವೇಷಾಮುತ್ತರಂ ಲೋಕಂ ಐಂದ್ರಂ ಪ್ರಾಪ್ಯ ಇದಮೇವತೆ ನೋಡಿ, ಇಂದ್ರಲೋಕಕ್ಕೆ ಹೋದ. ಸ್ಥಾನ ನೋಡಿ ಹೇಳ್ತಾರೆ, ಇದಮೇವತೆ ಸ್ಥಾನಂ, ಇದೇ ನಿನ್ನ ಜಾಗ, ನಿನಗೆ ಅಲಾಟ್ ಆಗಿರೋ ಜಾಗ ಇದು ಅಂತೇಳಿದ್ರು. ನಿನಗೆ ಅಲಾಟ್ ಆಗಿರೋ ಲೋಕ ಯಾವುದು? ಈ ಲೋಕ ಅಂತೇಳಿ ನೋಡ್ತಾರೆ. ದುರ್ಯೋಧನ ಕೂತಿದ್ದಾರೆ ಅಲ್ಲಿ. ಇತ್ಯುದಿತೋ ದೇವೈ ದುರ್ಯೋಧನ ಭವೈಕ್ಷತ. ದುರ್ಯೋಧನ ಒಳ್ಳೆ ಸಿಂಹಾಸನ ಕೂತು ಬೇರೆ ಕೂತ್ಬಿಟ್ಟಿದ್ದಾರೆ. ದುರ್ಯೋಧನ ಒಬ್ಬಳೇ, ಎಲ್ಲ ಕೆಟ್ಟವರು ಅಲ್ಲೇ ಇದ್ದಾರೆ, ಒಬ್ಬ ಒಳ್ಳೆಯವನಿಲ್ಲ ಅಲ್ಲಿ, ಎಲ್ಲ ದುಷ್ಟರೇ. ಇದು ಕೇಳಿ ಇಷ್ಟೇ ಕೇಳಿಬಿಟ್ರೆ ಅವ್ರಿಗೆ ಎಷ್ಟು ಖುಷಿ. ದುಷ್ಟರೆಲ್ಲ ಅವೆಲ್ಲ ಗ್ಯಾರಂಟಿ ಇದ್ರೂ ತಿಳ್ಕೊಂಡ್ಬಿಡ್ತಾರೆ. ಸ್ಟಾಪ್ ಮಾಡ್ಕೊಂಡ್ಬಿಟ್ರೆ ಮಹಾಭಾರತನ, ಇವರಿಗಿಂತ ಮೇಲಿದ್ದಾನಂತ ಆಶ್ಚರ್ಯಪಟ್ಟಾಯ್ತು. ಶ್ರೀಪತಿ ಪ್ರಿಯ ಸರ್ವೇಷಾಮುತ್ತರಂ ಲೋಕಂ ಐಂದ್ರಂ ಪ್ರಾಪ್ಯ ಇದಮೇವ ತೇ ಸ್ಥಾನಂ ಇತಿ ಬುದಿತಃ ದೇವೈ ದುರ್ಯೋಧನಮವೈಕ್ಷತ. ದುರ್ಯೋಧನ ಹೇಳ್ತಾನೆ, ಏನಿದು ಗ್ರಾಚಾರ ಅಂತ ಹೇಳಿದ. ಇಷ್ಟೆಲ್ಲ ಧರ್ಮಾಚರಣೆ ಮಾಡಿ ಇವ್ರ ಹತ್ರ ಬರೋದಾದರೆ ವನವಾಸದಲ್ಲಿ ಯಾಕೆ ಮಾಡಬೇಕಾಗಿತ್ತು? ಅರ್ಥನೇ ಇಲ್ಲ ಅದಕ್ಕೆ. ಆದರೆ ಧರ್ಮ ಆ ಬಗ್ಗೆ ಏನು ಯೋಚನೆ ಇಲ್ಲ. ಹೇಳ್ತಾರೆ ಇದು ತಪ್ಪಿದು. ಸಭ್ರಾತೃಕಂ ಜ್ವಲಂತಂಚ ಸರ್ವೇಷಾಮುಪರಿಸ್ಥಿತಂ. ಅವನ ತಮ್ಮಂದಿರಿದ್ದಾರೆ, ಹೊಡಿತಾ ಇದ್ದಾನೆ ದುರ್ಯೋಧನ, ಎಲ್ಲರ ಮೇಲೆ ಕೂತ್ಬಿಟ್ಟಿದ್ದಾನೆ ಹೋಗಿಬಿಟ್ಟು ಕಲಿ. ತಂ ದೃಷ್ಟ ಪರಮಕ್ರುದ್ಧ ನಿಮೀಲ್ಯ ನಯನೇ ಶುಭೆ. ಇಡೀ ಜೀವನದಲ್ಲಿ ಧರ್ಮರಾಜ ಕೋಪ ಮಾಡ್ಕೊಂಡು ಒಂದೇ ಪ್ರಸಂಗ ಇದೆ. ಯಾರು ತಾನು ಬೈದರೂ ಬಯಸ್ಕೊತಿದ್ದ ಹೊರತು ಏನು ಮಾಡ್ತಿದ್ದಿಲ್ಲ ಆತ. ಹೋಗೊಂದ್ರು ಹೋಗು, ಬಾ ಅಂದ್ರೆ ಬಾ, ಕೋಪದ ಹೆಸರೇ ಇಲ್ಲ. ಈಗ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ಆತನಿಗೆ. ಹೇಳ್ತಾರೆ ಕೋಪದಿಂದ ಮಾತಾಡ್ತಾನೆ. ದೃಷ್ಟ ಪರಮಕ್ರುದ್ಧ, ಬರೀ ಕ್ರೋಧ ಅಲ್ಲ, ಭಾರಿ ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ. ನಿಮೀಲ್ಯ ನಯನೇ ಶುಭೆ, ಕಣ್ಣು ಮುಚ್ಕೊಂಡ್ಬಿಟ್ಟು ನೋಡೋಕ್ಕಾಗ್ತಾ ಇಲ್ಲ. ಒಬ್ಬ ಫೇಲ್ ಆಗಬೇಕು ಅಷ್ಟು ಫಸ್ಟ್ ರ್ಯಾಂಕ್ ಅಂತೇಳಿ ಎಷ್ಟು ಓದೋನು ಎಷ್ಟು ಸಂಕಟ ಆಗೋದಿಲ್ಲ. ಅದರಿಂದ ಉಳಿದೋರಿಗೆ ಆಗುತ್ತೆ. ಎಷ್ಟು ಕಷ್ಟಪಟ್ಟು ಹೋದರೆ ನನಗೂ ಇದೆ ಇವ್ರಿಗಿದೆ ಕೊಡೋದಾದರೆ ಯಾಕೆ ಓದ್ಬೇಕು ನಾನು ಅಂತ ಕೇಳ್ತಾರಲ್ಲ ಹಾಗೆ. ನಯನೇ ಶುಭೆ, ನಯನೇ ಅಂದರೆ ದ್ವಿವಚನ, ಎರಡು ಕಣ್ಣು ಮುಚ್ಕೊಂಡು, ಅದು ಎರಡು ಕಣ್ಣು ಮುಚ್ಕೊಂಡ್ಬಿಟ್ಟ ಇವನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೇಳ್ತಾನೆ. ದೇವದೂತ ಕರ್ಕೊಂಡೋಗಿದ್ದಾನೆ ಜೊತೆಗೆ, ಆತನ ಕೇಳ್ತಾನೆ, ಭ್ರಾತರೋ ಮೇ ಕ್ವಾ, ಎಲ್ಲಿ ನನ್ನ ಸೋದರರಲ್ಲಿ ಭೀಮಾದಿಗಳೆಲ್ಲಿ ಅಂತ ಕೇಳ್ತಾನೆ. ಕೃಷ್ಣಾಚ ದ್ರೌಪದಿಯಲ್ಲಿ, ಸಕರ್ಣ ಕರ್ಣ ಎಲ್ಲಿ, ಕ್ವಚ ಬಾಂಧವಾಹ, ಒಬ್ಬರು ಒಳ್ಳೆಯವರಲ್ಲ, ಬಂಧುಗಳು ಎಲ್ಲಿ ಹೋಗಿದ್ದಾರೆ ಎಲ್ಲ ಕೂಡ. ದೃಷ್ಟದ್ಯುಮ್ನಾದಯ ಪುತ್ರ, ದೃಷ್ಟದ್ಯುಮ್ನಾದಿಗಳಲ್ಲಿ ಪುತ್ರಾಹ ಹೈಡಿಂಬಾದ್ಯಾಹ, ಘಟೋತ್ಕಚ ಮೊದಲಾದ ಮಕ್ಕಳಲ್ಲಿ ಒಬ್ಬರು ಕಾಣ್ತಾ ಇಲ್ವಲ್ಲ ಒಳ್ಳೆಯವರು. ಇತಿ ಸರ್ವಶಃ. ಇವೆಲ್ಲ ಈ ಸೀನ್ ಅರ್ಥ ಮಾಡಿಕೊಂಡ್ರೆ ದೇಹ ಬಿಟ್ಟು ಹೋದ್ಮೇಲೆ ಬಂಧುಗಳನ್ನು ದೊಡ್ಡ ದೊಡ್ಡ ಎಲ್ಲರಿಗೂ ಅದು ಗೊತ್ತಾಗಲ್ಲ. ಉಳಿದವರಿಗೆ ಇಲ್ಲಿ ಮೀಟ್ ಆಗ್ತಾರೋ, ಬೇರೆ ಹೋದ ನಾನು ಬಂದೆ ಅಂತ ಹೇಳ್ತಾರಲ್ಲ ಹಾಗೆ. ಅದೇ ಆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ತಮ್ಮನೆಲ್ಲ ಬಂದಿದೆ, ಎಲ್ಲ ಬಂದರೆ ಅಂತ ನೋಡ್ಕೋತಾರಲ್ಲ ಹಾಗೆ. ನಮ್ಮವರೆಲ್ಲ ಬಂದಿದ್ದಾರೆ, ಹುರ್ಕೊಂಡು ಯಾರು ಸೇರಿ ಇಲ್ಲಿ ಒಬ್ಬರು ಬಂದೆಲ್ಲ ಬೇರೆಯವರು ಬಂದುಬಿಟ್ಟಿದ್ದಾರೆ. ಭಾರಿ ಆತಂಕ ಆಯ್ತು ಆತನಿಗೆ. ಎಲ್ಲ ಎಲ್ಲೋಗಿದ್ದಾರೆ ಅವರೆಲ್ಲ. ದೇವಾಸ್ತೇಚ ತಮೊಬ್ಬರುವನ್ ಯಾದವಾಶ್ಚ, ಯಾದವರಲ್ಲಿ ಕೃಷ್ಣ ಎಲ್ಲ ಕೃಷ್ಣನ ಕಡೆಯವರು. ಒಬ್ಬರು ಒಳ್ಳೆಯರಿಲ್ವಲ್ಲ ಯಾಕೆ? ಪಪ್ರಚ್ಛ ದೇವಾಸ್ತೇಚ ತಮೊಬ್ಬರುವನ್. ಆಗ ದೇವತೆಗಳೆಲ್ಲ ಅಲ್ಲಿರೋ ಇನ್ಚಾರ್ಜ್ ದೇವತೆಗಳು ಹೇಳಿದರು, ನೋಡಯ್ಯ ಅದೆಲ್ಲ ಯಾಕೆ ನಿನಗೆ. ಕಿಂತೆ ತೈಹಿ ಸುಕೃತಂ ಕರ್ಮ ಭುಜ್ಯತೆ ಅತ್ರ ನಚಾಪರೈಹಿ. ಈ ಲೋಕದ ವ್ಯವಸ್ಥೆ ಆಗಿ ಗೊತ್ತಾ? ಕಿಂತೆ ಅಂದ್ಕೊಂಡು ನೀನೇನು ಮಾಡ್ತೀಯ? ತೈಹಿ ಅವರಿಂದ ಸುಕೃತಂ ಕರ್ಮ ಭುಜ್ಯತೆ, ಅವ್ರು ಮಾಡಿದ ಅನುಭವಿಸ್ತಾರಷ್ಟೆ. ಪ್ರತಿಯೊಬ್ಬರು ಕೂಡ ಎಲ್ಲಿ ಹೋಗಿರ್ತಾರೆ, ತಾ ಮಾಡಿದ ಅನುಭವಿಸ್ತಾರಷ್ಟೆ. ನಿನಗೆ ಸಿಕ್ಕಿದ್ದು ಅಷ್ಟೇ. ಅತ್ರ ನಚಾಪರೈಹಿ, ಧರ್ಮ ನಿಯಮ ಇದು. ಇದು ನೀ ಇತ್ಯುಕ್ತ ಆಹ, ಆದ್ದರಿಂದ ಅವರು ಅನುಭವಿಸೋ ಲೋಕಕ್ಕೆ ಅವ್ರು ಹೋಗಿದ್ದಾರೆ ಅಂತ ಅರ್ಥ. ಇವರು ಬಂದಿದ್ದಾರೆ, ಅವರು ಅಲ್ಲಿಗೆ ಹೋಗಿದ್ದಾರೆ. ಎಲ್ಲಿ ಹೋದರೆ ನಿನಗೇನಂತೆ, ನಿನಗೆ ಸಿಕ್ಕಿದೆ ಬಾ ಅಂತ ಕರೆದು. ಏನು ಹೌದು, ಯಾರಿಗೆ? ಅದು ಈ ನಮಗೆ ಗೊತ್ತಾಗುತ್ತೆ. ಯಾವುದೇ ಮೇಲಿಂದ ಬಂದರೂ ಕೂಡ ಅದೊಂದು ಸೂಕ್ಷ್ಮ ವಿಚಾರ. ಸ್ವರೂಪದ್ದೇ ಇವತ್ತು ಎಷ್ಟೇ ಶರ್ಟು ಪ್ಯಾಂಟು ಟೈ ಏನೇ ಕಟ್ಕೊಂಡ್ರೂ ಕೂಡ ಅವ್ನ ಮುಖ ಚೇಂಜ್ ಆಗುತ್ತಾ? ಇಲ್ಲ. ಅದೇ ರೀತಿಯೇ ನಮ್ಮ ಇವತ್ತೇನು ದೇಹ ಇರ್ತದೆ, ಚೇಂಜಸ್ ಏನೇ ಆದರೂ ಕೂಡ ಒಂದು ಏನು ಉಳ್ಕೊಂಡಿರ್ತದೆ, ಐಡೆಂಟಿಟಿ ಒಂದು ಸ್ವರೂಪ ಅಂತ ಇರ್ತದಲ್ಲ, ಸ್ವರೂಪಕ್ಕೆ ಮ್ಯಾಚಿಂಗಾಗಿಯೇ ಮೇಲೆ ದೇಹ ಬರೋದು. ಇಲ್ಲ ಟೈಲರ್ ಹತ್ರಗೆ ಅಳತೆ ಕೊಟ್ಟಾಗ ಬಟ್ಟೆ ಹೊಲಿಸ್ತಾರೆ ಮತ್ತು ಆ ಥರ ಯಾವ ದೇಹ ಕೊಟ್ಟರು ಕೂಡ ಹೇಗೆ ಕೊಡ್ತಾರೆ ಅವರು? ಸ್ವರೂಪ ದೇಹ ಒಂದಿರುತ್ತೆ ನಮಗೆ ಗೊತ್ತು. ಇವತ್ತು ನಾವು ಹೋದಾಗ ನಾವು ಯಾವುದೋ ರೂಪದಲ್ಲಿ ಕಂಡಿರ್ತೇವೆ. ನಾವೀಗ ಮನೆಗೆ ಹೋಗ್ತೇವೆ, ಆ ಡ್ರೆಸ್ಸಲ್ಲಿ ಅವರೆಲ್ಲ ಬೇರೆ ದೇಶದಲ್ಲಿ ಇರ್ತಾರೆ, ನಮಗೆ ನೋಟಿಸೇ ಬರೋಲ್ಲ. ಏನಂತೆ ಆ ವ್ಯಕ್ತಿ ನೋಡ್ತೇವೆ ಅಷ್ಟೇ ಹೊರತು ಡ್ರೆಸ್ ನೋಡೋಲ್ಲ.
ಆ ರೀತಿ ದೇವತೆಗಳಿಗೆ ಏನು ಗೊತ್ತಾಗುತ್ತೆ ಅವರಿಗೆ ಈ ಥರ ಐಡೆಂಟಿಫೈ ಮಾಡ್ತಾರೆ ಅವರು. ಉಳಿದವ್ರಿಗೆ ಗೊತ್ತಾಗಲ್ಲ. ಡ್ರೆಸ್ ಫ್ಯಾನ್ಸಿ ಡ್ರೆಸ್ ಹಾಕೊಂಡಾಗ ಯಾರಂತೂ ಗೊತ್ತಾಗಲ್ಲ ನಮಗೆ. ಗೊತ್ತು ಫ್ಯಾನ್ಸಿ ಡ್ರೆಸ್ ಅಲ್ಲ ಇದು. ರಿಯಲ್ ಡ್ರೆಸ್ನಲ್ಲಿ ಎಂಥ ಗೊತ್ತಾಗದವ್ರು ಡ್ರೆಸ್ ಹಾಕೊಂಡು ಉಪಯೋಗವೇ ಇಲ್ಲ ಇವತ್ತೇ. ಉದಾಹರಣೆ ಉಡುಪಿ ಕೃಷ್ಣ ಇದ್ದಾನೆ, ಎಂತೆಂಥ ಅಲಂಕಾರ ಮಾಡಿದರೂ ಕೂಡ ಏನು ಮುಚ್ಚಲ್ಲ, ಮುಖ ಮುಚ್ಚಲ್ಲ. ಮುಖ ಮುಚ್ಚಿದ್ರೆ ಏನಾಗುತ್ತೆ, ಐಡೆಂಟಿಫೈ ಮಾಡಿ ದೇವ ಕೃಷ್ಣನ ಗೊತ್ತೇ ಆಗೋದೆ, ಕೃಷ್ಣ ಅಂತಲೇ ಗೊತ್ತಾಗಲ್ಲ. ಅಲಂಕಾರ ಹೇಗೆ ಮಾಡಬೇಕು ಅಂದರೆ ಮುಖ ಚೇಂಜ್ ಮಾಡದೆ ಮಾಡಬೇಕು. ಇವತ್ತು ಮುಖ ಮುಚ್ಚಿಬಿಟ್ರೆ ಅದು ಮುಖ ತೊಲಗ ತಯಾರಿಲ್ಲ ಅಂತ ಹೇಳ್ಬಿಡೋದು. ದೇರ್ಫೋರ್ ನಾವೆಲ್ಲರ ಸ್ವರೂಪ ಕೂಡ ದೇಹ ಕೂಡ ಹೇಗಿರುತ್ತೆ, ಒಂದು ರೂಪಕ್ಕೆ ಇರೋದರಿಂದ ಡ್ರೆಸ್ ಚೇಂಜ್ ಆದ ದೇಹ ಚೇಂಜ್ ಆದರೂ ಕೂಡ ಅವ್ರು ಗುರ್ತು ಮಾಡೋಕ್ಕೆ ಸಾಧ್ಯ ಇದೆ. ಅದು ನಮಗೆಲ್ಲ ಆಗಲ್ಲ, ಅವ್ರಿಗೆ ಗೊತ್ತಾಗುತ್ತೆ, ದೇವತೆಗಳು ಅವರು. ಅದು ನಮಗೆ ಕೂಡ ಸಾಮಾನ್ಯ ಗೊತ್ತಾಗ ತೀರ ರೂಪ ಮಾಡಿಸ್ಬಿಟ್ರೆ ಗೊತ್ತಾಗಲ್ಲ. ಇವ್ರು ಇರ್ತಾರಲ್ಲ ಕೇಡಿಗಳೆಲ್ಲ ಏನು ಮಾಡ್ತಾರೆ, ಅವರು ರೂಪ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವರೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸ್ಕೊಂಡ್ಬಿಡ್ತಾರೆ, ಅದು ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು, ಸಿಕ್ಕರು ಗೊತ್ತಾಗಬಾರ್ದು, ಸ್ವಲ್ಪ ಎಸ್ಕೇಪ್ ಆಗಿಬಿಟ್ಟು ಮಾಡ್ಸ್ಕೊಂಡ್ಬಿಡ್ತಾರೆ. ಇದ್ರೆ ಬಂದಿದ್ದಲ್ಲ ಅವನ್ನ ಕೊಂದಾಗ ತೋರಿಸಿದ್ರು, ವಿತ್ ಮೀಸೆ, ಗಡ್ಡ ಮೀಸೆ, ವಿತೌಟ್ ಗಡ್ಡ ಮೀಸೆ, ಆಮೇಲೆ ವಿತೌಟ್ ಹೇರು, ವಿತ್ ಹೇರು ಎಲ್ಲ ಡ್ರೆಸ್ ಹಾಕಿದ್ರು. ಅದು ಯಾವ ರೀತಿ ಇದ್ರೂ ಗುರು ಸಿಗಬೇಕು ಅವನು ಅಂತೇಳಿ ಅದೆಲ್ಲ ಕಂಪ್ಯೂಟ್ರಲ್ಲಿ ಮಾಡಿಬಿಟ್ಟು ಎಲ್ಲ ಕಡೆ ಹಂಚಿ ಕೊನೆಗೆ ಹಿಡಿದ್ರಲ್ಲ, ಆ ಥರ ಆಗುತ್ತೆ. ಬಿಡೋದಿಲ್ಲ. ಇಲ್ಲಿನೇ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಹೌದು ಹೌದು. ಯಾರಿಗೆ? ತ್ರಿಶಂಕುಗೆ ಯಾರಿಗೂ ಆಗಲ್ಲ ಅಂದರೆ ಒಬ್ಬರು ಎಕ್ಸಾಂಪಲ್ ಕೊಡಬೇಡಿ. ತ್ರಿಶಂಕು ಆಗಲಿಲ್ಲಲ್ಲ, ಹೋಗ್ಲಿಕ್ಕೆ ಆಗಲಿಲ್ಲ ಫಸ್ಟ್ ಹತ್ರ. ಇಲ್ಲಿ ಬರುತ್ತಲ್ಲಿ ಎಲ್ಲ ನಿರ್ಣಯ ಆಚಾರ ಬರೀತಿರೋದೇ ಅದಕ್ಕೋಸ್ಕರ, ನಾವು ನಿರ್ಣಯ ಇರೋದೇ ಅದಕ್ಕೋಸ್ಕರ. ಆದ್ದರಿಂದ ನೀವು ಕೇಳದೆ ಹೋದರೂ ಹೇಳ್ತಾರೆ, ಕೇಳಿದ್ರಲ್ಲ, ಕೇಳಿದ ಉತ್ತರ ಕೊಟ್ಟೇ ಕೊಡ್ತಾರೆ. ಯಾದವಾಶ್ಚೇತಿ ಪಪ್ರಚ್ಛ ದೇವಾಸ್ತೆ ಚ. ಇದು ಕೆಲವು ವಿಷಯ ಹೇಗೆ ಅಂದರೆ ಕೆಲವು ನಾವು ಕೇಳಿದ್ರು ಕೊಡೋಲ್ಲ, ಕೇಳದೆ ಹೋದರೂ ಕೊಡ್ತಾರೆ. ಸಂಬಳ ಬಂದಿರುತ್ತೆ, ಈಗ ಚೆಕ್ ಕೊಟ್ಬಿಡ್ತಾರೆ. ಮೊದಲೆಲ್ಲ ಕ್ಯಾಶ್ ಕೊಡ್ತಿದ್ರು, ಕೊಟ್ಟ ನಾವು ತೊಗೊಳ್ದೆ ಹೋಗಿಬಿಟ್ರೆ ಹೇಳಿ ಕಳಿಸೋರು, ಬಂದು ತೊಗೊಂಡೋಗಿ ಸಾಕಾಗ್ಬಿಟ್ಟು ಇಟ್ಕೊಂಡ್ಬಿಟ್ಟು ನಮಗೆ ಗೊತ್ತಾಯ್ತು. ದಿವಸ ನೋಡ್ಕೋಬೇಕು, ತರೋದು, ಒಳಗಿಡೋದು, ಹಾಕೋದು, ಬೇಗ ತೊಗೊಂಡೋಗ್ರಿ ಅಂತ ಬಂದು ಬಿದ್ದಲ್ಲಿ ಬಂದು ಕರ್ಕೊಂಡು ಹೋಗೋದು. ನೋಡಿ ದುಡ್ಡು ಅದು ಮತ್ತೆ ಬೇಡ ಅಂದರೂ ಕೊಡ್ತಾರೆ. ನಾವೇನು ಬೇರೆ ಕೆಲಸ ಇದು ತೊಗೊಳ್ಳಿ, ಇಲ್ಲ ತೊಗೊಂಡೋಗ್ಬಿಡಿ ನಮಗೆ ಸಾಕಾಗಿದೆ ಅಂತ ಹೇಳ್ತಾರೆ. ಅದು ಏನೋ ಅಲ್ಲಿ ತಾವು ತೊಗೊಳಂಗಿಲ್ಲ, ಅದನ್ನು ಲಕ್ಷಣ ಮಾಡಬೇಕು. ನೀವು ತೊಗೊಂಡ್ರೆ ಅನುಕೂಲ ಆಗುತ್ತೆ ಅಂತಾರಲ್ಲ ಹಾಗೆ. ಆ ಕಾಲಕ್ಕೆ ಬೇಡ ಅಂದರೂ ಬರ್ತದೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ. ಯಾಕೆ ಫಲ ಕೇಳಿ ಇನ್ನೊಂದು ಉತ್ತರ ಅದು ಮಹಾಫಲೇಶ ಕದಾಚಾರ. ಯಾತಕ್ಕೆ ಅಂದರೆ ನೀವು ಕೇಳಲಿ ಬಿಡಲಿ ಏನಾಗುತ್ತದ, ನೀವು ಕೇಳಿ ಸುಮ್ಮನೆ ಅಷ್ಟೇ ಹೊರತು ನೀವು ಕೇಳಿದ್ರೆ ಬರಬೇಕು ಅಂತಿಲ್ಲ, ಬೇಡಾದ್ರೆ ಬಿಡಬೇಕು ಅಂತರೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಿದ ಮೇಲೆ ಒಳ್ಳೆಯದನ್ನು ಕೊಡುವಂತ ಕೇಳಬೇಡಿ. ಯಾತಕ್ಕೆ? ನಾಸತೋ ವಿದ್ಯತೆ ಭಾವ ನಾಭಾವ ಬರಲೇಬೇಕದು. ಕೆಟ್ಟ ಕೆಲಸ ಮಾಡಿದ ಮೇಲೆ ಕೇಳಬೇಡ, ಹುಡ್ಕೊಂಡು ಎಲ್ಲಿದ್ದರೂ ಬಂದು ಹಾಕ್ತಾರೆ, ಬಿಡೋದಿಲ್ಲ. ಇವತ್ತಿನ ಕಾಲಕ್ಕೆ ತಪ್ಪಿಸ್ಕೊಳಕ್ಕೆ ಬರೋದಿಲ್ಲ, ಇನ್ನು ದೇವತೆಗಳ ಕೈಲಿ ತಪ್ಪಿಸ್ಕೊಳಕ್ಕಾಗತ್ತಾ? ಅದಕ್ಕೆ ಫಲ ಕೇಳೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಫಲ ಕೇಳಿ ಸುಮ್ಮನೆ ವೇಸ್ಟ್ ಆಗುತ್ತೆ ಹೊರತು ಮಾಡಿದ್ರೆಲ್ಲ ಹೇಗೋ ಮಾಡೋದನ್ನು ಕೇಳಿ ಏನು ಉಪಯೋಗ? ಅದರಿಂದ ಏನು ಪ್ರಯೋಜನ ಇಲ್ಲ. ಹಾಂ 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 ಈಗ ಯಾಕೆ ಇರೋದೇ ಅದಕ್ಕೆ ಅಂತ ಹೇಳ್ತಿರೋದಿಲ್ಲ ನಾನೀಗ. ಮುಂದೆ ಅದನ್ನು ಹೇಳೋದಕ್ಕೆ ಕೂತಿರೋದೀಗ. ಇದು ನಿಮಗೆಲ್ಲ ಗೊತ್ತು, ನಮಗೆ ಗೊತ್ತಿದ್ದು ಶಾಸ್ತ್ರ ಯಾಕೆ ಓದ್ಬೇಕು ನಾವೀಗ? ಅಲ್ಲಿ ಉತ್ತರ ಕೊಡ್ತಾರಂತಾರೆ ಕೂತಿರೋದೀಗ. ಎಲ್ಲ ಹೇಳ್ತಾರೆ ಈಗ. ಅವ್ರಿಗೆ ನಮಗೆ ಸಂಶಯ ಬರಲ್ವ ಈಗ? ಪರಿಹಾರ ಮಾಡ್ತಾರೆ ಹೇಗೆ ಅಂತ. ಏನು 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 ಹಾಂ ಹಾಂ ಹೌದು. ಏನಿದೆ ಏನದು? ಏಕೆ ರಕ್ಷೆ ಏನದು? ಅದು ರಕ್ಷಾಧಾರಣ ಅಂದರೆ ವಿಧಿ ಅಷ್ಟೇ. ನೀವು ಉದಾಹರಣೆ ಕವಚ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕವಚ ಹಾಕ್ಕೊಳ್ಳೋದು ಯಾತಕ್ಕೋಸ್ಕರ? ಪಾಸಿಬಲ್ ಪ್ರೊಟೆಕ್ಷನ್ಗೆ ಅಷ್ಟೇ ಹೊರತು ವರ ಅಲ್ಲ. ಅದು ವರ ಅಲ್ಲ, ಅದು ಪಾರ್ಟ್ ಆಫ್ ದಿ ಡ್ಯೂಟಿ. ಅದು ಪಾರ್ಟ್ ಆಫ್ ದಿ ಡ್ಯೂಟಿ ನಾವು ಇದು ಮಾಡಬೇಕು. ವಿಷ್ಣು ಸಹಸ್ರನಾಮದ ಫಲಶ್ರುತಿ ಹೇಳ್ತೇವೆ, ಅದು ತಪ್ಪಲ್ಲ. ಫಲ ಕೇಳೋದು ತಪ್ಪು, ಫಲಶ್ರುತಿ ಇದ್ದಾಗ ಅದು. ಫಲಶ್ರುತಿಯೇ ಬಿಡಬಾರ್ದು. ಫಲ ಕೇಳಬಾರ್ದು ಹೇಳಿದ್ರೆ ಫಲಶ್ರುತಿ ಓದೇ ಬಿಡಬಾರ್ದು. ಫಲಶ್ರುತಿ ಯಾತಕ್ಕೆ ಓದಬೇಕು ಹೇಳಿ? ಅದು ಸ್ತೋತ್ರನೇ. ಫಲಶ್ರುತಿ ಕೂಡ ಇಷ್ಟು ಫಲ ಕೊಡುತ್ತೆ ಅಂತ ಹೇಳಿದರೆ ವಿಷ್ಣುವಿನ ಮಹಿಮೆ ಅದು. ಅದೇನು ವೇಸ್ಟ್ ಆಫ್ ಟೈಮ್ ಅಲ್ಲದು. ನಾವು ಕೇಳಿದರೆ ತಪ್ಪದು. ಅರ್ಥ ಆಯ್ತದೆ? ನಾವು ಕೇಳಬಾರ್ದು. ಫಲ ಕೊಡ್ತಾರೆ, ಕೆಪಾಸಿಟಿ ಎಷ್ಟು ನೋಡಪ್ಪ. ಒಂದವರಿಗೆಲ್ಲ 10 23 ಸಾವಿರ ಕೊಡ್ತಾರೆ, ಲಕ್ಷಗಟ್ಟಲೆ ಕೊಡ್ತಾರೆ ಅಂತ ಹೇಳಿದರೆ ನಾವು ಕ್ಯೂ ನಿಲ್ಲಬೇಕು ಅಂತ ಅರ್ಥ ಅಲ್ಲ. ಅವ್ರು ಕೊಡ್ತಾರೆ ಅಷ್ಟೇ. ಹಾಗೆ ಭಾರಿ ಶ್ರೀಮಂತ ಇರಬೇಕು, ಭಾರಿ ಧಾರ್ಮಿಕ ಇರಬೇಕು, ಆ ಥರ ಯೋಚನೆ ಮಾಡ್ತೇವೆ ಹೊರತು ಈ ಥರ ಯೋಚನೆ ಮಾಡಬಾರ್ದು. ಫಲಶ್ರುತಿ ಹಾಗೆ, ಇದು ಹಾಗೆ. ರಕ್ಷಾ ಒಂದು ಪಾರ್ಟ್. ಅದು ಮುಗಿದಾಗಲೇ ಏನಾಗೋದು? ಕಾರ್ಯ ಮುಗಿಯೋದು. ಅವಭೃತ ಸ್ನಾನ ಇತ್ಯಾದಿಗಳು ನೋಡಿ. ಉದಾಹರಣೆಗೆ ಮಾಡಿ ದೊಡ್ಡ ಪುಣ್ಯ ಕಾರ್ಯ, ಸ್ನಾನ ಯಾಕೆ ಮಾಡಬೇಕು ಮತ್ತೆ? ಅದಕ್ಕೆ ಅಲ್ಲೇನು ದೇವ್ರ ಪೂಜೆ ಮಾಡೋ ಸ್ನಾನ ಮಾಡಬಾರ್ದು. ನಿಮಿತ್ತ ಬಂದರೆ ಬೇರೆ,
ಮಾಡಿದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಏನು ಮಾಡಬಾರ್ದು? ಕೆಟ್ಟ ಕೆಲಸ ಮಾಡಿದರೆ ಮೇಲಿಗೆ ಆಗಿರುತ್ತೆ ಮಾಡಬೇಕು. ಭಾರಿ ಒಳ್ಳೆ ಕೆಲಸ ಯಾಕೆ ಸ್ನಾನ ಮಾಡಬೇಕು ಅಂದರೆ ಇದು ಅಲ್ಲ, ಯಜ್ಞದ ಅಂಗ ಅದು. ಈ ಸ್ನಾನ ಅದಕ್ಕೋಸ್ಕರ ಅಲ್ಲ, ಇದು ಕೃಷ್ಣಾರ್ಪಣದ ಒಂದು ಯಜ್ಞದ ಅಂಗ ಆದ್ದರಿಂದ ಅದು ಮಾಡದೆ ಹೋದರೆ ಯಜ್ಞ ಅಪೂರ್ಣ ಆಗುತ್ತೆ ಆ ದೃಷ್ಟಿಯಲ್ಲಿ. ಅದು ಇದು ಸರಿ. ಫಲಶ್ರುತಿ ಫಲ ಕೇಳಬಾರ್ದು, ಫಲಶ್ರುತಿ ಯಾಕೆ ಹೇಳ್ತಾರೆ ನಮ್ಮ ಪ್ರಶ್ನೆ. ಈಗ ನೀವು ನಮ್ಮ ಇದಾಗತ್ತಲ್ಲ, ಈಗ ಸ್ಮೋಕ್ ಮಾಡಬಾರ್ದು, ಮಾರಾಟ ಮಾಡೋದು ಗೌರ್ಮೆಂಟ್ ವ್ಯವಸ್ಥೆ ಆದಾಗಾಯ್ತಲ್ಲ ಇದು, ಹೌದಲ್ಲ? ಅದ್ರ ಬದಲು ಏನು ಮಾಡ್ಬೋದಾಗಿತ್ತು ಅವರು? ಬೇರೆ ಮಾಡೋದು. ಅದು ಬಿಟ್ಬಿಟ್ಟು ಏನು ಮಾಡೋದು? ಈಗ ದೊಡ್ಡದಾಗಿ ಮಾಡೋದು, ಏನು ಮಾಡಬಾರ್ದು, ಬೆಲೆ ಜಾಸ್ತಿ ಆದ ಟ್ಯಾಕ್ಸ್ ಹಾಕೋದು, ನೋಟ್ ಚಿಕ್ಕ ನೋಟ್ ಕೊಡೋದು. ಸೊ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ನೀನು ಸೇದ್ರೆ ಹಿಡ್ಕೊಂಡು ಆಗೋದಾದರೆ ಮಾಡಿದರೆ ನಿನ್ನೆ ಹಿಡ್ಕೊಡ್ಬೇಕಲ್ಲ ಫಸ್ಟು, ಹೌದಲ್ಲ? ಭಾರಿ ಆಶ್ಚರ್ಯ. ಕಾಂಟ್ರಡಿಕ್ಷನ್ಗೆ ನಾನು ಬೋಕ ಅಂತ ಹೇಳಿದಷ್ಟೇ ಆಭಾಸ. ಅದು ತಪ್ಪದು. ಅದು ಕೋರ್ಟಲ್ಲಿ ಕೇಳ್ಬೋದು ಯಾರು ಅದನ್ನು ಹೇಳಿಬಿಟ್ರೆ ಅದು ತಪ್ಪು ಫೇಲ್ ಆಗುತ್ತಾಗ. ನೀವು ಬರೆದು ಯಾಕೆ ಮಾಡ್ತೀರಿ ಹಾಗೆ? ಒಂದು ಕಾಲ ಬರುತ್ತೆ ಅದು, ಯಾವುದೋ ಪ್ರಸಂಗ ಬಂದಾಗ ಒಳ್ಳೆ ಜಡ್ಜ್ ಬಂದರೆ ಕೇಳಿಬಿಡ್ತಾರೋ. ನೀವು ಹಾಕೋದೇನು ಇದು ಮಾಡೋದೇನು ಕಾಂಟ್ರಡಿಕ್ಷನಲ್ಲಿ ನೋಡಿ. ಪ್ರೊಡಕ್ಷನ್ ಮಾಡಬೇಡಿ, ಮಾಡಿದ್ರೆ ಇನ್ನೊಂದು ಮಾಡೋಕ್ಕೆ ಬಿಡಬೇಡಿ. ಅದರ ಎಂಡ ಕುಡಿಬೇಡಿ ಎಂಬುದು ದಿವಸ ತೋರಿಸಿರೋದು ಎಲ್ಲ ಕಡೆಗೆ ಎಂಡ ಮಾಡ್ತಿರೋದು, ಬೀದಿಗೆ 10 ಅಂಗಡಿ ಹಾಕಿಬಿಟ್ಟ. ತಪ್ಪಲ್ವ ಅದು? ತಪ್ಪು ಯಾರಲ್ಲಿದೆ? ಈಗ ಏಕಾಸಿ ಅಡುಗೆ ಮಾಡಿ ಊಟ ಹಾಕೋದು, ನೋಡಿ ಊಟ ಮಾಡೋದು ಮಹಾಪಾಪ ಅಂತ ಹೇಳಿದರೆ ನೀವೇ ಅಡುಗೆ ಮಾಡಿರೋ, ಇನ್ನೊಂದು ಕಡೆ ಊಟ ಮಾಡೋದು, ನಿಮ್ಮಲ್ಲೇ ನೀವೇ ಅಡುಗೆ ಮಾಡಿ ಬಡಿಸಿಬಿಟ್ಟು ಊಟ ಮಾಡಿದರೆ ಮಹಾಪಾಪ ಬರುತ್ತೆ ಅಂದರೆ ಪಾಪ ಯಾರು ಮಾಡಿಕೊಟ್ಟಾಗಾಯ್ತು? ಈಗ ನೀವೇ ಮಾಡಿಕೊಟ್ಟು ನೀವೇ ಹೇಳೋದು. ಊಟ ಆದಮೇಲೆ ಫ್ರೆಂಡ್ ಮೇಲೆ ನರಕ ಆಗುತ್ತೆ ಅಂತ ಕೇಳಿದರೆ ಊಟ ನೀವೇ ಹಾಕಿದ್ದಲ್ಲ, ಮಾಡಿದ್ದೆ ಆತಕ್ಕೆ ಅಂತ ಕೇಳ್ತಾರೋ ಇಲ್ಲ? ಆ ಥರ ಆಗಿದೆ ನಿಮ್ಮ ಪ್ರಶ್ನೆ. ಹಾಗಾಯ್ತು. ಈಗ ಅದಕ್ಕೆ ಹೇಳ್ತಾರೆ ಫಲಶ್ರುತಿ ಹಾಗಲ್ಲ, ಅದು ಮಹಿಮೆ ಹೇಳೋದಕ್ಕೆ ಹೊರಟಿರೋದ್ರಿಂದ ಕೇಳಿ ಅಂತ ಅರ್ಥ ಅಲ್ಲೇ ಅಲ್ಲ, ಕೇಳಿ ಅಂತ ಅರ್ಥ ಅಲ್ಲ, ತಿಳ್ಕೊಳ್ಳಿ ಅಂತ ಅಷ್ಟೇ ಅರ್ಥ. ದೇವರು ವಿಶೇಷವಿದ್ದ ಸಮರ್ಥನಾಗಿದ್ದಾನಾದ್ದರಿಂದ ನಮ್ಮ ಯೋಚನೆ ನೋಡುವಾಗ ಸಾಧ್ಯ, ಸಂಪೂರ್ಣ ಸಮರ್ಥನಾಗಿದ್ದಾನೆ. ಭಕ್ತಿ ಜಾಸ್ತಿ ಆಗಬೇಕಾದ್ರಿಂದ, ಭಕ್ತಿ ಜಾಸ್ತಿ ಆಗಲಿಕ್ಕೆ ಹನುಮಂತ ದೇವರು ದೊಡ್ಡ ರೂಪ ತೋರಿಸಿದರು. ಆ ರೂಪ ಉಪಯೋಗ ಇಲ್ಲ ಅವರಿಗೆ. ಯಾತಕ್ಕೆ ಅಂದರೆ ಅವ್ರು ಸಣ್ಣ ರೂಪದಲ್ಲಿ ಬೇಕಾದ ಕೆಲಸ ಮಾಡ್ತಾರೆ. ಇವರಿಗೆಲ್ಲ ಧೈರ್ಯ ವಿಶ್ವಾಸ ಬರಬೇಕು ಅವ್ರಿಗೆ. ಹನುಮಂತ ಗ್ಯಾರಂಟಿ ಇಲ್ಲದೆ ನಾವು ಸತ್ತೋಗ್ಬಿಡ್ತೀವಿ ಪ್ರಾಯೋಪವೇಶ ಮಾಡಿ. ಎಂಡೇ ದೊಡ್ಡ ಸಮುದ್ರ, ವಾಪಸ್ ಹೋಗಾಗಿಲ್ಲ, ಇಲ್ಲಿ ಇರಾಗಿಲ್ಲ, ಗತಿ ಏನು ಅಂತ ಅನಿಸ್ತಿತ್ತು. ಅವ್ರಿಗೆ ಗ್ಯಾರಂಟಿ ಹಬ್ಬ ಸಂತೋಷ ಬಂದೋಯ್ತು. ಜಾಸ್ತಿ ಅಡಿಗಿಟ್ಟಿದ್ದಾರೆ ಅಂದರೆ ಅರ್ಧ ಜೀವ ಬರುತ್ತಾ ಇಲ್ಲ? ಅಡಿಗೆವನು ಬಂದಿದ್ದಾರೆ ಅಂದರೆ ಅರ್ಧ ಖುಷಿ ಆಗುತ್ತೆ, ಸದ್ಯ ಬಂದಪ್ಪ ಮಾರಾಯ ಅಂತೇಳಿ. ಅಡಿಗಿಟ್ಟಾಗ ಇನ್ನೂ ಖುಷಿ ಆಗ ನೋಡ್ತಾರೆ. ನೈವೇದ್ಯ ಆದ್ರಂತೂ ಭಾರಿ ಸ್ಟೇಜಲ್ಲಿ ಇರ್ತಾರೆ. ಅದು ಆ್ಯಕ್ಚುಲಿ ಏನೂ ಆಗಿಲ್ಲ, ಇನ್ನೂ ಊಟಕ್ಕೆ ಕೂತ ಮೇಲೆ ಗ್ಯಾರಂಟಿ. ಇಷ್ಟಾದರೂ ಅವ್ರಿಗೆ ಏನಿದೆ ಒಂಥರ ಆಸೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾರು ಮತ್ತೆ ಅದೇ ನಿಮ್ಮ ಹಗಲಲ್ಲ ಫಲ ದೇವ್ರನ್ನ ಕೇಳೋದು. ದೇವರು ಯಾರಿಗೆ ಗೊತ್ತಿಲ್ಲದವ್ರನ್ನ ಕೇಳಬೇಕು ಯಾವಾಗಲೂ. ದೇವರು ಸರ್ವಜ್ಞ, ಅವ್ನು ಕೇಳಿ ದೇವ್ರು ರಿಮೈಂಡ್ ಮಾಡಿದಾಗ ಆಗ್ತದೆ. ನಾವೀಗ ನೆನಪಿರಲಿ, ಇಷ್ಟ ಸುಮ್ಮನೆ ಮಾಡಿಲ್ಲಪ್ಪ ಮಾರಾಯ, ನೀವು ದೊಡ್ಡವರು ಅಂತ ಮಾಡಿಲ್ಲ, ಅದು ಬೇಕಾಗಿದೆ ಅಂತ ಮಾಡಿದ್ದೆ. ದೇವ್ರಿಗೆ ನಾವು ಲೆಸನ್ ಹೇಳಿದಾಗ ಅದಕ್ಕೊಂದು ಕಾರಣಕ್ಕೆ ಮಹಾಫಲೇಶ ಯಾತಕ ದೇವ್ರಿಗೆ ಎಲ್ಲ ಗೊತ್ತು, ಆದ್ದರಿಂದ ಕೇಳಬೇಡಿ. ಎಷ್ಟು ಅರ್ಥ ಇದೆ ಗೊತ್ತು ಬರೀ ಮಹಾಫಲೇಶ ಕದಾಚಾರಕ್ಕೆ. ಅರ್ಥ ಮಾಡ್ಕೊಂಡಾಗೆಲ್ಲ ಹೊಲಕ್ಕೆ ಶುರುವಾಗುತ್ತೆ. ನೀನು ಕೆಟ್ಟದನ್ನು ಬೇಡ ಅಂತ ಕೇಳಬೇಡ, ಕೊಟ್ಟೆ ಕೊಡ್ತಿದ್ದೆ, ಕೇಳಿ ಉಪಯೋಗ ಇಲ್ಲ. ಗೊತ್ತಾಯ್ತು? ಕೈದು ಏನು ಬೇಕು ಅಂತ ಕೇಳಿದರೆ ಕೇಳ್ತಾರೆ. ಬೆಳಿಗ್ಗೆ ಹೆಂಗೆ ಏನು ಬೇಕು ಅಂತ ಕೇಳಿ ಬಿಡುಗಡೆ ಅದೆಲ್ಲ ಬಿಟ್ಟು ಬೇರೆ ಕೇಳೋ ಅಷ್ಟೇ ಹೊರತು ಸ್ವೀಟ್ ಆಹಾರ ಕೇಳೋ ಇದೆಲ್ಲ ಕೊಡೋಕ್ಕೆ ಬರೋಲ್ಲ ಅಂತ ಹೇಳ್ತಾರೆ. ಆ ಥರ ಎಂದು ಇದು ಮಾಡೋಕ್ಕೆ ಹೋಗಬಾರ್ದು. ಭ್ರಾತರೋ ಮೇ ಕ್ವ ಯಾದವಾಶ್ಚೈತಿ ಪಪ್ರಚ್ಛ ದೇವಾಸ್ತೆ ಚ ತನ್ನೊಬ್ರುವನ್ ಕಿಂತೇತೈ ಸ್ವಕೃತಂ ಕರ್ಮ ಭುಜ್ಯತೆ ಅತ್ರ ನಚಾಪರೈ ಇತ್ಯುಕ್ತಾ ಪಾಪೋಯಂ ಪೃಥ್ವೀ ಕ್ಷಯಕಾರಕಃ. ಈ ಧರ್ಮರಾಜನ ಮಾತು ಕೇಳು. ಈ ಜೀವನದಲ್ಲಿ ಒಂದು ಸರ್ತಿ ಮಾತಾಡಿದ್ದಿಲ್ಲ, ಈ ಮಾತು ಈಗ ಆಡ್ತಾ ಇದ್ದಾರೆ. ದುರ್ಯೋಧನ ಕ್ಯಾರೆಕ್ಟರ್ ಧರ್ಮರಾಜನ ಬಾಯಲ್ಲಿ ಬರುತ್ತೆ. ಈಗ ಇಷ್ಟೊತ್ತು ಏನು ಹೇಳಿದ್ರು ಬೈಯೋದಿಲ್ಲ. ಆಯಿತು ಹೇಳಿದ್ರೆ ದೊಡ್ಡಪ್ಪನ ಮಾತು, ಇವ್ರ ಮಾತನ್ನು ನೋಡ್ತಿದ್ದಾರೆ. ದೊಡ್ಡಪ್ಪನ ಮಾತು ವಾಪರ ಈಗ ಬಿಟ್ಬಿಟ್ಟ ಅದನ್ನು, ಈಗ ಸರಿಯಾಗಿ ಜಡ್ಜ್ ಮಾಡ್ತಾನೆ. ಪಾಪೋಯಂ ಪೃಥ್ವೀ ಕ್ಷಯಕಾರಕಃ. ಒಬ್ಬ ಏನು ಬೈಬೇಕು ಎಲ್ಲ ಬೈದು ಹಾಕಿಬಿಡ್ತಾನೆ. ಪರಮ ಪಾಪಿಷ್ಟ ಇವನು. ಪೃಥ್ವಿನ ಹಾಳು ಮಾಡಿದವನು. ಎಷ್ಟು ಅಕ್ಷೋಣ್ಯ ಸತ್ತೋಯ್ತು. ಯಾರೇ ಏನೇ ಕೊಂದ್ರು ಮೇ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಒಂದು ದುರ್ಯೋಧನೆ ಮಾಡಿದ್ದಿಷ್ಟು ಕೂಡ. ಸರ್ವಾತಿಶಂಕಿ, ಎಲ್ಲ ಯಾರೂ ನಂಬಲೇ ಇಲ್ಲ ಅವನು. ಮಿತ್ರಧೃಂಗ್, ಮಿತ್ರದ್ರೋಹಿ. ಕರ್ಣಾದಿಗಳಿಗೆ ಅವರೆಲ್ಲ ಪ್ರೊಟೆಕ್ಟ್ ಮಾಡಿದ್ದು ಭಾರಿ ಉಪಕಾರಕ್ಕಲ್ಲ, ಸ್ವಾರ್ಥಕ್ಕೋಸ್ಕರ. ಕೊನೆಗೆ ಅವ್ರನ್ನ ಕೊಲ್ಲಿಸ್ತೇ ಹೊರತು ಎಂದು ಕೂಡ ಜಯದ್ರಥನ್ನೇ ಓಡೋಗ್ತೇವೆ, ಊರಿಗೆ ವಾಪಸ್ ಹೋಗ್ತೇನೆ ಮಾರ ಬಿಡಲಿಲ್ಲ. ಅವ್ರು ಸತ್ತು ಹೋದ ಕೊನೆಗೆ. ಇದೆಲ್ಲ ಒಬ್ಬರನ್ನೆಲ್ಲ ಎಲ್ಲರನ್ನೂ ಹಾಳು ಮಾಡಿದವನು. ನಾರಾಯಣ ಪರಾಂಗುಖ. ನಾರಾಯಣ ಪರಾಂಗುಖ ಎರಡರ್ಥ. ದೇವರ ಕಂಡ್ರೆ ಆಗ್ತದೆ. ಕೃಷ್ಣ ಬಂದರೆ ಈ ಕಡೆ ಮೂರಿ ಮುಖ ಮಾಡ್ತಿದ್ದ. ನಾರಾಯಣ ಪರಾಂಗುಖ. ಕೃಷ್ಣ ಹೇಳ್ತೀವಿ ಯಾವ ಕಡೆ ತಿರುಗಿ ಕೊಡೋದು, ಎಷ್ಟು ಸೊಕ್ಕಿರ್ಬೋದು. ಪಾಠ ಮಾಡೋಕ್ಕೆ ಆ ಕಡೆ ತಿರುಗಿ ಕೂತ್ರೆ ಏನರ್ಥ? ಅದು ಅಷ್ಟು ಕೃಷ್ಣನಿಗೆ ವಿರುದ್ಧನಾದವನು. ನಾರಾಯಣ ಎರಡ ಒಂದು ಒಳಗಿನ ಅರ್ಥ ದೈವ ವಿಮುಖನಾದವನು, ಹೊರಗಿನ ಅರ್ಥ ಎದುರು ನಿಂತ್ಕೊಂಡ್ರೂ ಕೂಡ ಮುಖ ಆ ಕಡೆ ತಿರುಗಿಸಿದವನು ರಾಯಭಾರ ಮಾಡಿದಾಗ.
ನಾಸ್ತಿಕ ಅತಿಶಠ ನಾಸ್ತಿಕ ಅವನು. ಇದೆಲ್ಲ ಕಲಿಯ ಲಕ್ಷಣ ಕೂಡ ಹೌದು. ದುರ್ಯೋಧನ ಏನು ಹೇಳ್ತಾ ಅದು ಕಲಿಯುಗದಲ್ಲಿ ಆಗುತ್ತೆ ಅಂತ ಅರ್ಥ. ಪಾಪಿ, ಪೃಥ್ವಿ ಕ್ಷಯಕಾರಕರು, ಸರ್ವಾತಿಶಂಕಿಗಳು, ಮಿತ್ರದ್ರೋಹಿಗಳು, ಅದೇನು ಎಲ್ಲರ ಅನುಭವ ಬರೋ ವಿಚಾರಗಳು ಇವೆಲ್ಲ. ನಾರಾಯಣ ಪರಾಂಗುಖರು, ನಾಸ್ತಿಕರು, ಅತಿ ಶಠರು. ಶಠರು ಅಂದ್ರೇನು? ವಂಚಕರು. ಶಠ ಅಂದರೆ ವಂಚಕ ಅಂತ, ಆಷಾಢಭೂತಿಗಳು, ಮೋಸ ಮಾಡ್ತಾರಲ್ಲ ಅವರೆಲ್ಲ ಶಠರವರು. ಕ್ರೂರ, ಕ್ರೂರಿಗಳು, ಎಲ್ಲ ಟೆರರಿಸ್ಟ್ಗಳು. ದ್ವೇಷ್ಟ ವಿಷ್ಣೋಶ್ಚ ತದ್ಭುವಾಂ, ದ್ವೇಷ್ಟ ವಿಷ್ಣೋಶ್ಚ ತದ್ಭುವಾಂ, ವಿಷ್ಣು ವೈಷ್ಣವರನ್ನು ದ್ವೇಷ ಮಾಡೋರು. ಕಥಂ ದುರ್ಯೋಧನ ಸ್ಥಾನಂ ಸರ್ವೋತ್ತಮಮವಾಪ್ತವಾನ್, ಕಥಂ ದುರ್ಯೋಧನ ಸ್ಥಾನಂ ಸರ್ವೋತ್ತಮಮ್ಮ ವಾಪ್ತವಾನ್. ಇಂಥ ವ್ಯಕ್ತಿಗೆ ಇಂಥ ಗತಿ ಕೊಡೋದ ಅಂದರೆ ಏನೇನು ಕ್ಲಾಸಿಗೂ ಬಂದಿಲ್ಲ, ಯಾವುದಕ್ಕೂ ಬಂದಿಲ್ಲ, ಒಂದಕ್ಕೂ ಬರೋದಿಲ್ಲ, ಪರೀಕ್ಷೆಗೂ ಬಂದಿಲ್ಲ, ಅವ್ರು ಫಸ್ಟ್ ರ್ಯಾಂಕ್ ಅಂದರೆ ಏನರ್ಥ? ಏನು ಅನ್ಯಾಯ ಇದು. ಸ್ಥಾನಂ ಸರ್ವೋತ್ತಮಮವಾಪ್ತವಾನ್ ಕಥಂಚ ಸರ್ವಧರ್ಮಜ್ಞ. ಸರ್ವೋತ್ತಮ ತ್ಯಾತಕ್ಕೆ ಹೇಳಿದ? ಮೇಲೆ ಕೂತಿದ್ದಾನೆ, ಮೊದಲೇ ಇಂದ್ರಲೋಕ, ಮೇಲೆ ಕೂತಿದ್ದಾನೆ, ಸರ್ವೋತ್ತಮ ಸ್ಥಾನ ಆಯ್ತಲ್ಲ. ಕಥಂಚ ಸರ್ವಧರ್ಮಜ್ಞ ನಾರಾಯಣ ಪರಾಯಣ. ನಮ್ಮವರಿಗೆ ಲೋಕ ಆಗಿಲ್ಲ ಅಂತ ಹೇಳ್ತಿರಲ್ಲ, ಅವ್ರು ಯಾರವರು? ಸರ್ವಧರ್ಮ ತಿಳಿದವರು ಪಾಪ. ನಾರಾಯಣ, ಇವನು ನಾರಾಯಣ ಪರಾಮುಖನಾದರೆ ಅವನು ನಾರಾಯಣ ಪರಾಯಣರು. ನನ್ನ ಬಂಧು ಯಾರೋ ಇದ್ದಾರೆ, ಅವರೆಲ್ಲ ಕೂಡ ಎಂಥವ್ರು? ನನ್ನ ಬಂಧುಗಳೆಲ್ಲ ನಾರಾಯಣ ಪರಾಯಣರು. ಸಂಸ್ಥಿತಾ ಪರಮೇ ಧರ್ಮೇ, ಶ್ರೇಷ್ಠ ಧರ್ಮದಲ್ಲೇ ಬದುಕಿದವರು, ಹಾಗಿದ್ದವರು. ದೃಶ್ಯಂತೇತರ ನಮತ್ಪ್ರಿಯ, ಬೇಕಾದವರು. ಒಬ್ಬರು ಕಾಣ್ತಾ ಇಲ್ವಲ್ಲ ಇದರೊಳಗೆ, ಒಬ್ಬರು ಕೂಡ ಇಲ್ಲ. ಒಡೆಗೆ ಹೇಳ್ತಾರೆ, ಯತ್ರ ಸಂತಸ್ತು ತೇ ಸಂತಿ ತತ್ರ ಸ್ಥಾತವ್ಯಮೇವ ಮೇ ನಿರಯೇಪಿ ನ ಚಾತ್ರಾಪಿ ಶನೇನ ಸಹ ಪಾಪಿನಾ. ಇದು ಧರ್ಮಾದಿನ ಮಾತು, ಎಲ್ಲ ಅಭ್ಯಾಸ ಮಾಡಬೇಕಿದನ್ನು. ಯತ್ರ ಸಂತಾಸ್ತು ತೇ ಸಂತಿ ತತ್ರ ಸ್ಥಾತವ್ಯಮೇವ ಮೇ. ಭೀಮಾದಿ ಸಜ್ಜನರಿದ್ದಾರಲ್ಲ, ಅಲ್ಲಿ ನಾನಿರ್ತೇನೆ, ಇವ್ರ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಅದೇನು ನಿರಯೇಪಿ, ನರಕಾದರೂ ಪರವಾಗಿಲ್ಲ. ಇದು ಧರ್ಮದ ಬಗ್ಗೆ ಆಸಕ್ತಿ. ಇದು ಅಂಥ ಒಳ್ಳೆಯವರು ನನಗೂ ನರಕ ಆಗಲಿ, ಅಂಥ ಒಳ್ಳೆಯವರು ಸಾಯ ನಾನು ಸಾಯ್ತೇನೆ. ಇಂಥ ಅಯೋಗ್ಯರು ಎಷ್ಟು ಸುಖ ಕೊಟ್ಟರು ಬೇಕಿಲ್ಲ ಅಂತ ಹೇಳ್ತಾರೆ. ಇದನ್ನು ತತ್ವಶಾಲೆಯಲ್ಲಿ ಹೇಳ್ತಾರೆ, ದೇವರೇ ನರಕ ಕೊಡೋದಾದ್ರೆ ಕೊಟ್ಬಿಡು, ಆದರೆ ಒಂದು ನಿನ್ನ ನೆನಪು ಮಾತ್ರ ಬಿಡಿಸಬಾರ್ದು. ನೀನು ಸ್ಮರಣೆ ಮಾಡೋ ಯೋಗ ಸಿಗೋದಾದರೆ ಏನು ಬೇಕು ನನಗೆ? ನರಕ ಕೊಡು. ಭಾಗವತದಲ್ಲಿ ಬರ್ತದೆ. ಇವತ್ತೇನಾದರೂ ಕೂಡ ನೀನು ನನಗೆ ಶಾಸ್ತ್ರ, ನಿನ್ನ ಕಥೆ ಕೇಳೋ ಯೋಗ ಇಲ್ಲ, ಸ್ವರ್ಗಲೋಕ ಕೊಡ್ತೀವಿ, ನನಗೆ ಬೇಕಾಗಿಲ್ಲ. ನಿನ್ನ ಕಥೆ ಕೇಳೋ ಯೋಗ ಇದ್ದರೆ ನರಕ ಕೊಟ್ಟರು ಓಕೆ ಅಂತ ಹೇಳಿದ. ಎಲ್ಲಿಗೆ ಜ್ಞಾನ ಅದು. ಕಥೆಗಳು ಸುಮ್ಮನೆ ಕಥೆ ಕೇಳೋದಲ್ಲ, ಜ್ಞಾನ ಸಂಪಾದನೆ ಮಾಡೋದು ಅಂತ ಅವಕಾಶ ಕೊಡೋದಾದರೆ ಏನು ಮಾಡ್ತೀವಿ ನಾವೀಗ? ತಯಾರು. ಆ ಅರ್ಥದಲ್ಲಿ ಧರ್ಮರಾಜನ ಮಾತಿದು. ಇದನ್ನು ಮಾಡಿದಾಗ ದೀಕ್ಷೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಇದು ಮಾಡೋದು ದೀಕ್ಷೆ ಅಂತಾರೆ ಹೊರತು ಸುಮ್ಮನೆ ಗಟ್ಟಿ ಯಾರು ಆಪತ್ತೇ ಇಲ್ಲ ಆರಾಮಾಗಿದ್ದಾನೆ ಅದು ದೀಕ್ಷೆ ಅಲ್ಲ. ಅದು ಇದು ಟೆಸ್ಟಿಂಗ್ ಪ್ಲೇಸ್ ಇವೆಲ್ಲ ಕೂಡ. ಇಂಥ ಹೊತ್ತೆ ನಾನು ಈ ಹೊತ್ತಿನಲ್ಲೂ ಹೇಳ್ತೇನೆ, ನನಗೆ ಯಾವುದೂ ಬೇಕಿಲ್ಲ. ನನಗೆ ಬೇಕಾಗಿರೋದು ಯಾವುದಕ್ಕೆ? ಅವ್ರ ಜೊತೆಗಿರ್ಬೇಕು, ಸಜ್ಜನ ಜೊತೆಗಿರಬೇಕು. ನರಕಕ್ಕೆ ಹಾಕಿದ್ದೀರಾ ಅವ್ರನ್ನ, ಇದು ಸ್ವರ್ಗ ಅಂದಮೇಲೆ ಅದೇನಾಗಿರ್ಬೇಕು? ಅದು ಆಗಿರ್ಬೇಕು. ನಾನು ರೆಡಿ ಹೋಗೋದಕ್ಕೆ ಅಂತ ಹೇಳ್ತಾರೆ. ಅತ್ರಾಪಿ ಶನೇನ, ಈ ಪಾಪಿಗಳ ಜೊತೆ ಏನು ಮಾಡಿ ಇರೋದಿಲ್ಲ. ಅಸ್ಯ ಅವನ ಲೋಕದಲ್ಲಿ ನಾವು ಹೇಳ್ತೇವೆ, ಎಂಥ ಟೇಬಲ್ ಮೇಲೆ ಏನೋ ತಿಂತ ಕೂತಿರ್ತಾರೆ, ಹುಚ್ಚಾಬಟ್ಟಿ ಬಡಿಸ್ಬಿಟ್ಟಿರ್ತಾರೆ. ಮಡಿಯವರು ಅಲ್ಲಿದ್ದಾರೆ, ಅವ್ನು ನೆಲಮೇ ಕೂತಿದ್ದಾರೆ. ನನಗೆ ಅದೇ ಸಾಕು, ನನಗೆ ಇದು ಬೇಡ, ನನಗೆ ಇದು ನನಗೆ ಬೇಡ, ಅದು ಸಾಕು ನನಗೆ. ಯಾತಕ್ಕೆ? ಅದು ಮಡಿದು ನಿಷಿದ್ಧ ಅಲ್ಲದ್ದು. ನಾನು ಓಕೆ ಆರಾಮ ತಿಂತೆ ಖುಷಿಯಿಂದ, ಇದನ್ನು ಮಾತ್ರ ಏನು ಮಾಡಿರುತ್ತೆ ಅನ್ನೋದಿಲ್ಲ ಅಂತ. ಇವತ್ತಿಗೆ ಅಷ್ಟು ಮಟ್ಟಿಗೆ ಧರ್ಮ ಉಳ್ಕೊಂಡಿದೆ ಕೆಲವರಲ್ಲಿ. ಎಷ್ಟೇ ಒಳ್ಳೆಯ ಪದಾರ್ಥ ಆದರೂ ಮಡಿ ಇಲ್ಲ ಅಂತ ಹೇಳಿದರೆ ಬಿಡೋಷ್ಟು ಇರ್ತದೆ. ಯಾರು ನೋಡೋದಿಲ್ಲ ಅಂಥೇಳಿ ತಿಲ್ಲಕ್ಕೆ ಹೋಗೋಲ್ಲ. ಅಂಥವ್ರು ಇರ್ತಾರೆ, ಅದು ಬೇರೆ ಮಾತು. ಆದರೆ ನಿಷ್ಠೆಯಿಂದ ಇದ್ದವ್ರು ಬೇಕು, ಉಪವಾಸ ಇರ್ತೀನಿ ಅಂತಾರೆ. ಅಸ್ಯ ವೀರತಮಸ್ಯೇದಂ, ಅವ್ರು ದೇವತೆಗಳು ಹೇಳ್ತಾರೆ ನೋಡಿ. ಈಗ ಏನೇ ಧರ್ಮ ಹೀಗೆಲ್ಲ ಮಾತಾಡಬಾರ್ದಪ್ಪ ಅಂತ ಹೇಳ್ತಾರೆ. ಅಸ್ಯ ವೀರತಮಸ್ಯೇದಂ ಧಾರ್ತರಾಷ್ಟ್ರಸ್ಯ ಯುಜ್ಯತೆ ಇತ್ಯುಕ್ತ ದೇವತಾ ದೂತಂ ಸ್ವಾನಾಂ ಸಂದರ್ಶನಾರ್ಥಿನಃ. ಅಸ್ಯ ನೋಡು, ವೀರತಮ, ವೀರತರ ವೀರತಮ, ಭಾರಿ ವೀರ ದುರ್ಯೋಧನ. ಅದಕ್ಕಂಥ ಲೋಕ ಸಿಕ್ಕಿದೆ, ಅದಕ್ಕೇನು ಮಾಡೋಕ್ಕಾಗುತ್ತೆ? ಅದು ನಿನಗೇನಪ್ಪ ಬೇಕೀಗ? ಅವರಿದ್ದಲ್ಲಿ ಹೋಗಬೇಕು, ಹೋದಲ್ಲೂ ಏರ್ಪಾಡು ಮಾಡ್ತೀವಿ ಅಂತ ಹೇಳಿದರು. ಇತ್ಯುಕ್ತ ದೇವತಾ ದೂತಂ ಸ್ವಾನಾಂ ಸಂದರ್ಶನಾರ್ಥಿನಃ. ಅದು ನೋಡಬೇಕಲ್ಲ, ಬಾ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೊರಟರು. ರಾಜ್ಞ ಸಂಪ್ರೇಷಯಾಮಾಸು ತತ್ಸಂದರ್ಶಿತವರ್ತ್ಮನಃ. ಒಬ್ಬ ದೂತ ಬಂದ, ಅವ್ರು ಏರ್ಪಾಡು ಕರ್ಕೊಂಡು ಹೋಗೋದು, ಕರ್ಕೊಂಡು ಹೊರಟ. ಅದು ಎಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ಹೋಗ್ತಾ ಏನಿಗಾಯ್ತು ಗೊತ್ತಾ? ಅದು ಬರ್ತಾ ಬೆಳಕು ಹೋಯ್ತು, ಗಾಢಾಂಧಕಾರ ಶುರುವಾಯಿತು. ಏನಂತ ನಿಮ್ಮವ್ರು ಇದ್ದಾರಲ್ಲ, ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಿಮ್ಮವ್ರಿಂದ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬೆಳಕಿತ್ತು, ಇಲ್ಲಿ ಉಲ್ಟಾ ಬರೀ ಕತ್ತಲು, ಗಾಢಾಂಧಕಾರ, ದುರ್ವಾಸನೆ, ದುರ್ಗಂಧ ಸಹೋ ನೃಪಃ, ಕೆಟ್ಟ ವಾಸನೆ.
ಇದು ತಡ್ಕೊಳ್ಳೋಕೆ ದುರ್ಗಂಧೇನ ಸುಕೃಚ್ಛ್ರೇಣ ತಮಸ ಪ್ರಾವೃತೇನ ಚ, ಒಂದು ಕತ್ಲೆ ಇನ್ನೊಂದು ಕಡೆಗೆ ದುರ್ವಾಸನೆ. ಗತ್ವೈವ ಕೇತೀಂ ಭೂಮಿಂ, ಮುಂದೆ ಹೊತ್ತು ಹೋಗ್ತಾನೆ, ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ತದ್ದುರ್ಗಂಧ ಅಸಹೋ ನೃಪಃ, ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಇನ್ನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ್ಬಿಟ್ಟು ಇಚ್ಛನ್ ನಿವರ್ತನಂ ತತ್ರ, ಇಲ್ಲಿ ವಾಪಸ್ ಹೋಗೋಣಪ್ಪ ಸಾಧ್ಯ ಇಲ್ಲ ಇರಲಿಕ್ಕೆ ಅಂತೇಳಿ ತಿರುಗಿದ. ವಾಪಸ್ಸು ತಿರುಗಿದ ತಕ್ಷಣ ಧ್ವನಿ ಕೇಳಿಸಿದ್ವು. ಏನಂತ? ಸ್ವಾನಾಂ ವಾಚ ಇವ ಅಶ್ರುಣ, ತನ್ನವರ ಮಾತು ಕೇಳಿದಾಗ ಕೇಳಿಸ್ತು. ಭೀಮಸೇನನ ಮಾತು, ದ್ರೌಪದಿಯ ಮಾತು, ಅರ್ಜುನನ ಮಾತು. ಏನಂತ? ಕ್ಷಣಂ ತಿಷ್ಠ ಮಹಾರಾಜ ಸನ್ನಿಧಾನ ಬಲಾತ್ತವ ವೇದನಾ ನೋ ನಹ ಮಹತಿ ಇತ್ತೇತ ಶ್ರುತ್ವಾ ಯುಧಿಷ್ಠಿರಃ. ನೋಡಿ ಹೇಗಿದೆ ಮಾತು. ಕ್ಷಣಂ ತಿಷ್ಠ ಮಹಾರಾಜ, ಮಹಾರಾಜ ಸ್ವಲ್ಪ ಇಲ್ಲೇ ಇರು ಮಹಾರಾಯ, ಸನ್ನಿಧಾನ ಬಲಾತ್ತವ, ಎಷ್ಟು ಕಷ್ಟಪಡ್ತಿದ್ದೀವಿ ಗೊತ್ತಾ, ನೀನು ಬಂದಿಯಲ್ಲ, ನಿನ್ನ ಸನ್ನಿಧಾನದಿಂದಾಗಿ ನಮಗೆ ಸ್ವಲ್ಪ ಸುಖ ಆಗ್ತಾಯಿದೆ. ಈಗ ನೀನು ಹೋಗಿಬಿಟ್ರೆ ಏನಾಗುತ್ತೆ? ಮತ್ತೆ ದುಃಖ ಆಗುತ್ತೆ ನಮಗೆ. ಸ್ವಲ್ಪ ಆಸೆ ನೀನು ಬಂದಿ, ಸಂಘವಾಗಲಿ ಸಾಧು ಸಂಘವಾಗಲಿ ಅಂತಾರಲ್ಲ ಹಾಗೆ. ವೇದನಾಂನೋ ನಾ ಮಹತಿ, ನೀನಿದ್ದಾಗ ಸ್ವಲ್ಪ ನೋವು ಕಡಿಮೆ ಆಗಿದೆ ನಮಗೆ, ಸುಖ ಕಡಿಮೆ, ಸುಖ ಬರ್ತಾ ಇದೆ, ದಯವಿಟ್ಟು ಹೋಗಬೇಡ ಅಂಥೇಳಿ ಭೀಮಾರ್ಜುನಾದಿಗಳ ಮಾತು ಕೇಳಿದಾಗ ಕೇಳಿಸ್ತು. ಅವ್ರ ಮಾತು ಅಲ್ಲ ಅವು, ಅದಕ್ಕೆ ಇವ ಅಂತ ಹೇಳಿದರು. ಅವ್ರ ಮಾತಾಗಿ ಕೇಳಿದ ಇದನ್ನು ಅವರೆಲ್ಲ ನರಕದಲ್ಲಿದ್ದಾರೆ ಅಂತ ಆಯ್ತು. ಈಗ ಇವ್ರ ಪ್ರಕಾರ ನರಕದಲ್ಲಿದ್ದಾರೆ, ಈ ಮಾತಿನ ಪ್ರಕಾರ. ಈ ಶ್ರುತ್ವ ಯುಧಿಷ್ಠಿರ, ಇದು ಧರ್ಮರಾಜ ಕೇಳ್ತಾನೆ, ಯಾರು ನೀವು? ಕೆ ಯು ಎಂ ಇತಿ ಪಪ್ರಚ್ಛ ದೀನಧ್ವನಿ ವಿಶಂಕಿತ. ಕೆ ಯು ಎಂ, ನೀವೆಲ್ಲ ಯಾರು? ಧ್ವನಿ ಗುರುತಿಡ್ದ, ಅದು ಕ್ಲಿಯರ್ ಮಾಡ್ಕೊಳ್ಳೋಕೆ ಕೇಳಿದ. ದೀನಧ್ವನಿ ವಿಶಂಕಿತ, ದೈನ್ಯದ ಕೂಗೋದು, ಕಾಪಾಡಿ ಅಂತೇಳಿ ಖುಷಿಯಿಂದ ಕೂಗ್ತಾರೆ. ಯಾರು ಯಾಕೆ ಕೂಗ್ತಾರೆ? ಅದು ಆ ಕೂಗಿನಲ್ಲಿ ಏನಿರ್ತದೆ? ಅದು ನೋವಿರ್ತದೆ, ಆದ್ದರಿಂದನೇ ಅದನ್ನು ಕೇಳಿದ. ಭೀಮೋಹಂ ಧ್ವನಿ, ನಾನು ಭೀಮ, ಅರ್ಜುನ ಅಹಂ, ನಾನು ಅರ್ಜುನ, ಗೊತ್ತಾಯ್ತಾ? ಕರ್ಣ ನಾನು ಕರ್ಣ ಇತ್ಯಾದಿ ಉಕ್ತಂ ಇವ ಅಶ್ರುಣು, ಎಲ್ಲ ಮಾತು ಕೇಳಿಸ್ಕೊಂಡ. ಇನ್ನು ಭೀಮನ ಈ ಜನ ಇಷ್ಟೇ ತಿಳ್ಕೊಂಡ್ಬಿಟ್ರು. ನೋಡಿದ್ರೆ ನರಕ ಆಗಿತ್ತು ಅವರಿಗೆಲ್ಲ, ಮುಂದೆ ಓದೋದಿಲ್ಲ ಅವರು. ಪುಣ್ಯಕ್ಕೆ ಇವರಿಗೆ ಓದಿಲ್ಲ ಅವ್ರು ಯಾರು, ಮುಂದಿನ ಮಹಾಭಾರತ ಓದಕ್ಕೆ ಬಂದಿಲ್ಲ, ಯಾರು ಬರೋದಿಲ್ಲ ಹೆಚ್ಚಾಗಿ. ಇದರಲ್ಲಿ ಭಾರಿ ಉಪಯೋಗ ಮಾಡ್ಕೊತಿದ್ರು, ಹಾಗಾಗಿಲ್ಲ. ನಾನು ಭೀಮ, ನಾನು ಅರ್ಜುನ, ನಾನು ಕರ್ಣ, 3 ಜನ ಉಳಿದವರೆಲ್ಲ ಅಂಡರ್ಸ್ಟುಡ್. ಇತ್ಯಾದ್ಯುಕ್ತಮಿವ ಅಶ್ರುಣು ಶ್ರುತ್ವಾ ತತ್ಕೃಪಯಾವಿಷ್ಟ ಶೋಕಾಮರ್ಷ ಸಮನ್ವಿತಃ ಆಹ ದೂತಂ ಯಥೇಷ್ಟಂ ತ್ವಂ ಗಚ್ಚ ನಾಹಮಿತೋ ವ್ರಜೇ. ಶ್ರುತ್ವಾ ತತ್ಕೃಪಯಾ ಅವಿಷ್ಟ, ತುಂಬ ಕೃಪೆ ಬಂದೋಯ್ತು. ಯೋಚನೆ ಮಾಡ್ದ. ಶೋಕ ಅಮರ್ಷ ಸಮನ್ವಿತ, ಒಂದು ಕಡೆ ನೋವು, ಒಂದು ಕಡೆಗೆ ಕೋಪ. ಅವರು ನೋಡೋದು ನೋಡಿ ತಾನು ದುಃಖ, ಇಂಥ ಜಾಗ ಇವ್ರು ಹಾಕಿಬಿಟ್ರಲ್ಲ ಅಂತ ಹಾಕಿದವ್ರ ಮೇಲೆ ಸಿಟ್ಟು. ದುರ್ಯೋಧನಾದಿಗಳು ಆ ಜಾಗಕ್ಕೆ ಹೋದರೆ ಅವ್ರ ಮೇಲೆ ಕೋಪ. ಅಮರ್ಷ ಅಂದರೆ ಕೋಪ. ಸಮನ್ವಿತ, ಆಹಾ, ಆ ದೂತನೇ ಹೇಳಿದ, ನೋಡು ನೀನು ಹೋಗಿಬಿಡು ಅಂತ. ದೂತ ಯಥೇಷ್ಟಂ ಗಚ್ಚತ್ವ, ಹೋಗಿಬಿಡು, ನಾನು ಇಲ್ಲೇ ಇರ್ತೀನಿ ಅಂತೇಳಿ. ನಾಹಂ ಮಿತೋ ವ್ರಜ, ಇಷ್ಟೊತ್ತು ಹೋಗೋಣ ಅಂತ ಹೇಳಿ ಅಂದೆ. ಈ ನಮ್ಮವರಿದ್ದಾರೆ, ಇಲ್ಲೇ ಇರ್ತೀನಿ ಅದು ಮತ್ತೆ ಹೇಳಿದ್ದಾತ. ನಮ್ಮವ್ರು ಇಲ್ಲಿರ್ತಾ ಅಲ್ಲಿರ್ತೇನೆ ಅಂತೇಳಿ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗು ಅಂತೇಳಿ. ಧರ್ಮ ಆದರೆ ನೋಡಬೇಕೀಗ, ತಮ್ಮ ಅಷ್ಟು ಕಷ್ಟದಲ್ಲಿದ್ದರೂ ಕೂಡ ಏನೇನು ಯೋಚನೆ ಮಾಡಲಿಲ್ಲ ಆತ. ಇವ್ರು ಇಲ್ಲಿ ಬಂದಿರೋದ್ರೆ ಇವ್ರು ತಪ್ಪು ಮಾಡಿದಾರಾ ಅಂದ್ಕೊಳ್ಳಿಲ್ಲ, ಅಲ್ಲಿಗೂ ಅವನು ಸರಿ ಮಾಡಿದ್ನಾ ಅಥವಾ ನಾವೇ ತಪ್ಪು ಅಂದ್ಕೊಳ್ಳಿಲ್ಲ. ಮತ್ತು ನನಗಿಂತ ಗತಿ ಆಯ್ತಲ್ಲ, ಏನು ಯೋಚನೆ? ಒಂದು ದಾಲ್ಢ್ಯ ಇದೆ ಏನಾತನಿಗೆ, ನಾನು ಸರಿಯಾಗಿದ್ದೇನೆ, ಒಳ್ಳೇದಾಗಲೇಬೇಕು. ನನ್ನವ್ರು ಕಷ್ಟಪಡೋದು, ನನ್ನಿಂದ ಒಳ್ಳೇದಾಗಿದ್ರೆ ಅದು ಮಾಡೋಕ್ಕೆ ತಯಾರು ನಾನು ಅಂತ ಹೇಳಿಬಿಟ್ಟು ಹೇಳಿ, ಹೋಗು ನಾನು ಇಲ್ಲೇ ಇರ್ತೀನಿ ಅಂತ. ನಾಹಂ ಮಿತೋ ರಜೆ, ನಾನಿನ್ನೂ ಒಂದು ಹೆಜ್ಜೆನೂ ವಾಪಸ್ ಬರೋದಿಲ್ಲ, ಹೋಗು ಅಂತ ಹೇಳಿದೆ. ನಚ ಸ್ವರ್ಗೇಣ ಮೇ ಕಾರ್ಯಂ. ಆಗ ದೂತ ಹೇಳ್ತಾನೆ, ನಿನಗೆ ಸ್ವರ್ಗಾಲಾಟ ಆಗಿದೆ, ಸ್ವರ್ಗಾಲಾಟ ಆಗಿದೆ ಬಾ ಅಂತ ಕರೆದ್ರೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ನನಗೆ ಸ್ವರ್ಗ ಬೇಕಾಗಿಲ್ಲ. ನಮೇ ಕಾರ್ಯಂ, ಯಾಕೆ ತ್ಯಕ್ವಾ ಸ್ವಜನ ಮೀದು, ಇಂಥ ಬಂಧು ಬಾಂಧವ್ರನ್ನ ಬಿಟ್ಟುಬಿಟ್ಟು ಸ್ವರ್ಗವನ್ನು ಏನು ಮಾಡಲಿ? ಇದು ದೀಕ್ಷೆ ಅಂದ್ರೆ ಇದು. ನಾನು ಒಳ್ಳೆಯವ್ರನ್ನ ಬಿಟ್ಟು ನಾನು ಸುಖ ಆಗೋದಾದರೆ ನಾನು ಸುಖನೇ ಬೇಕಿಲ್ಲ, ಅವರಿಗೆ ದುಃಖ, ಅದೇ ದುಃಖ ನನಗೂ ಆಗಲಿ ಅಂತ ಹೇಳ್ತಾನೆ. ಶೋಕಾಮರ್ಷ ಸಮನ್ವಿತ ನಚ ಸ್ವರ್ಗೇಣ ಮೇ ಕಾರ್ಯಂ. ಇದರಿಂದ ನಮಗೆ ಅನುಕೂಲ ಏನು ಗೊತ್ತಾಯ್ತಾ? ಸ್ವರ್ಗಾದಿಗಳಿಗೋಸ್ಕರ ನೀವು ಒಳ್ಳೆ ಕೆಲಸ ಮಾಡಬೇಡಿ. ಒಳ್ಳೆ ಕೆಲಸ ಅಂತಲೇ ಮಾಡಬೇಕೆ ಹೊರತು ಏನಂತ ಮಾಡಬಾರ್ದು. ಫಲ ನೋಡಿ ವಿದ್ಯಾರ್ಥಿ ಓದ್ತಾನೆ ಅಂತ ತಿಳ್ಕೊಬೇಡ. ಡಿಗ್ರಿ ಬಂತು, ಕೆಲಸ ಸಿಕ್ತು, ಅವೆಲ್ಲ ಸೆಕೆಂಡರಿ. ಅದು ಯಾತಕ್ಕೆ ಓದಬೇಕು ಅವನೀಗ? ಆ ಜ್ಞಾನಕ್ಕೋಸ್ಕರ ಓದಬೇಕು. ಅವೆಲ್ಲ ಇದೆಲ್ಲ ಬೈ ಪ್ರಾಡಕ್ಟ್ ಇದ್ದ ಹಾಗೆ ಬಂದೇ ಬರುತ್ತೆ. ಅದು ಬಂತು ಅಂತ ಓದ್ಬಿಟ್ರೆ ಏನಾಗುತ್ತೆ, ನನಗೆ ಜ್ಞಾನ ಅಷ್ಟಕ್ಕೆ ಲಿಮಿಟ್ ಮಾಡ್ತಾನೆ. 6 ಕ್ವಶನ್ ನೋಡೋದು, ಅದು 35% ನೋಡೋದು, ಕೊನೆಗೆ ನಿಜವಾದ ಜ್ಞಾನಿ ಆಗೋದಿಲ್ಲ, ಡಾಕ್ಟ್ರ್ ಆಗಿಬಿಟ್ಟ. ಗತಿ ಏನಾಗ? ಜ್ಞಾನ ಇಲ್ಲ, ಆದ್ದರಿಂದ ಅವನು ವಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಜ್ಞಾನಕ್ಕೋಸ್ಕರ ಜ್ಞಾನ ಇರಬೇಕು. ಇವೆಲ್ಲ ಏನಿವೆಲ್ಲ ಬೈ ಪ್ರಾಡಕ್ಟ್ಗಳು, ಬೇಡ ಅಂದರೂ ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ಇದು ನಿಜವಾದ ಧರ್ಮಾಚರಣೆ ಮಾಡೋ ಕ್ರಮ ಇದು.
ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಧರ್ಮಾಚರಣೆ ಮಾಡಬೇಕಾದ್ರೆ ನಿಮಗೆ ದುಃಖ ಆಯಿತು ಅನ್ಕೋಬಾರ್ದು. ಧರ್ಮಾಚರಣೆ ಫಲ ಇದಲ್ಲ, ಬೇರೆ ಇದೆ, ಅದಕ್ಕೆ ಬೇರೆ ಇದೆ. ಅದಾಗಿಲ್ಲ ಅಂತೇನೂ ಇಲ್ಲ. ಈಗ ಇದಾದರೆ ಡೋಂಟ್ ವರಿ ಅಂತ ಹೇಳ್ತಾರೆ. ಹಾಗಿರಬೇಕು. ಗಚ್ಚ ನಾಹಮಿತೋ ವ್ರಜೆ ಸ್ವಜನಮೀದೃಶಂ ಇತ್ಯುಕ್ತ ಪ್ರಯವು ದೂತಃ ತಸ್ಥವೇವ ಯುಧಿಷ್ಠಿರ ಇತ್ಯುಕ್ತ. ಇದು ಉದಾಹರಣೆ ಆಚಾರಶಾಸ್ತ್ರ ಓದ್ತೀವಿ, ಯಾರು ಹೇಳ್ತಾರೆ ನಿಮಗೆ ನರಕ ಆಗುತ್ತೆ ಅಂತೇಳಿ ನಾವೇನು ಹೇಳಬೇಕಾಗ ಓಕೆ ಅಂತ ಹೇಳು. ಇದು ಓದೋದ್ರ ಆನಂದ ಇದೆಯಲ್ಲ, ಎಷ್ಟು ನರಕಾರೂ ಪರವಾಗಿಲ್ಲ. ಅದೇ ಅವ್ನು ಏನು ಗೊತ್ತಾಗಿದೆ ಈಗ, ಸಾಕ್ಷಿ ಗ್ರಹೀತ, ಸಾಕ್ಷಿ ಒಪ್ಕೊಂಡ್ಬಿಟ್ಟಿದೆ ಏನಂತ, ಯಾರು ಕ್ವೈಟ್ ಹ್ಯಾಪಿ ಅಂತೇಳಿ. ನಿಮಗೆ ಆನಂದ ಆಗಿದೆ ಅಂದಮೇಲೆ ಹೊರಗೆ ಏನಾದರೂ ಡೋಂಟ್ ಕೇರ್, ಆ ಸ್ವರೂಪಕ್ಕೆ ಆನಂದ ಆಗಿದೆ. ಧರ್ಮಾಚರಣೆಯ ವೈಶಿಷ್ಟ್ಯ ಇದೆ. ಇವತ್ತು ಕೋಟ್ಯಂತರ ಮೋಸ ಮಾಡಿ ತೊಗೊಂಡಿರ್ತಾನೆ, ಇವನು ಇನ್ನೊಬ್ಬನು ಏನು ಮೋಸ ಮಾಡಿ ಆರಾಮಾಗಿದ್ದಾನೆ, ಸ್ವಲ್ಪ ಇದೆ ಅಷ್ಟೇ, ಅವತ್ತಿನ ಊಟಕ್ಕೆ ಮಾತ್ರ ಇದೆ. ಬಟ್ ಅವನಿಗೆ ಆ ಕೋಟಿಗಟ್ಟಲೆ ದುಡ್ಡಿದೆ, ಆದರೆ ಒಳಗೆ ಭಯಾನಕವಾದ ಹಿಂಸೆ ಅವನಿಗೆ. ಯಾವಾರು ಏನು ಮಾಡ್ತಾರೋ ನಿದ್ದೆ ಕೂಡ ಬರೋ ಹಾಗಿರ್ತಾನೆ. ಇವನು ನೆಮ್ಮದಿ ಇರುತ್ತೆ. ಇದು ಮೋಕ್ಷ ಇಚ್ಛಾ ಸ್ವರ್ಗ. ಆಮೇಲೆ ಇಮ್ಮಿಡಿಯೇಟ್ ಫ್ರೂಟ್ ಏನದು, ಫ್ರೀಯಾಗಿರೋದು, ಮನಃ ಪ್ರಸನ್ನತ. ಅದನ್ನು ಭಗವಂತ ಹೇಳ್ತಾನೆ. ಮನಸ್ಸಿನ ಪ್ರಸನ್ನತೆ ಸಿಗಬೇಕಾದ್ರೆ ಯಾವುದಕ್ಕೂ ಸಿಗೋದಿಲ್ಲ. ಯಾವುದಕ್ಕೆ ಸಿಗುತ್ತದು, ಧರ್ಮಾಚರಣೆ ಮಾಡಿದ್ರೆ ಮಾತ್ರ ಸಿಗೋದು. ಇಲ್ಲ ನಾವು ನಮ್ಮ ಕೆಲಸ ಮಾಡಿಬಿಡಿ, ಏನು ಅನಿಸುತ್ತೆ ನಮಗಾಗ, ಒಂಥರ ಸ್ಯಾಟಿಸ್ಫೈಡ್. ಏನೋ ಕೊಡಬೇಕಿತ್ತು, ರಿಪೋರ್ಟ್ ಕೊಟ್ಟಾಯಿತು, ಮುಗಿದೋಯ್ತು, ನಿಶ್ಚಿಂತೆ. ಅದು ಮಾಡಿದವ್ರು ಏನಾಗ್ತಿರುತ್ತದು, ಕುಚ್ತಾ ಆಗ್ತದೆ, ಅದೇ ಕುಚ್ಚುತ್ತಾ ಇರ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ಈ ನಮ್ಮ ಧರ್ಮಕ್ಕೆ ಎರಡು ಫಲ ಇದೆ. ಒಂದು ಫಲ ಮುಂದೆ ಸಿಗ್ತಕ್ಕಂಥ ಸ್ವರ್ಗ ಇತ್ಯಾದಿಗಳು. ಇಮ್ಮಿಡಿಯೇಟ್ ಸಿಗೋ ಫಲ ಯಾವುದು, ಆತ್ಮ ಸಂತೋಷ. ಅದನ್ನು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಆದರೆ ಜ್ಞಾನಿಗಳಿಗೆ ಯಾತಕ್ಕೆ ತಲೆ ಕೆಡಿಸ್ಕೊಳ್ಳೋಲ್ಲ ಅಂದರೆ ನೆಮ್ಮದಿ ಸಿಕ್ಬಿಟ್ಟಿದೆ ಅವರಿಗೀಗ, ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅದು ಇವ್ರಿಗೇನಾಗಿದೆ ಗೊತ್ತಾ, ಅದಿಲ್ಲ, ಬರೀ ಟೆನ್ಷನ್ದಲ್ಲೇ ಬದುಕ್ತಾರೆ. ಅಷ್ಟಿದ್ದರೂ ಕೂಡ ಪಾಂಡವ 13 ವನವಾಸದಲ್ಲಿದ್ದರು, ಸುಖವಾಗಿದ್ದರು. ಮುಂದೆ ನಮ್ಗೆ ಯುದ್ಧ ಮಾಡ್ತೀವಿ, ಗೆಲ್ತೀವಿ. ಅವನು ಎಣಿಸ್ದಾಕೋತಿದ್ದ, ಅದು ರಾಜ್ಯಭಾರ ಮಾಡ್ತಾನೆ. ಯಾವಾಗ ಕೊಲ್ತಾರೆ ಬರ್ತಾರೆ, ಹೋಯ್ತು ಅದು ಪ್ರಾಣ ಅಂತ ಅರ್ಥ. ಅವ್ರು ಹೊರಗೆ ಬಂದೋದ್ರೆ ಒಳಗೆ ಹೋದ ಅಂತ ಅರ್ಥ. ಇವರು ಏನು ಸುಖ ಇದೆ ಅದರೊಳಗೆ, ನಾಳೆ ಬೆಳಿಗ್ಗೆ ಹ್ಯಾಂಗೆ ಮಾಡ್ತಾರೆ ಅಂಥೇಳಿ ರಾತ್ರಿ ಏನು ಕೊಟ್ಟರೆ ಏನು ಸಂತೋಷ ಆಗುತ್ತೆ. ಪಾಂಡವರ ದುಃಖ ನಿಜವಾಗ್ಲೂ ಏನದು, ಸುಖ ಆಯಿತು. ಇವನು ಸುಖ ಏನಾಯ್ತದು, ದುಃಖ ಆಯಿತು. ಆದ್ದರಿಂದ ಅಧರ್ಮ ಹಾಗೇನೆ. ಅಧರ್ಮ ಯಾಕೆ ಮಾಡಬಾರ್ದು, ಮುಂದೆ ನರಕ ಆಗೋದು, ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಫಸ್ಟ್ ನಮಗೇನಾಗುತ್ತೆ ಈಗ, ಇಲ್ಲೇ ಮನಸ್ಸು ಕೆಟ್ಟು ಹೋಗ್ಬಿಡು. ಮನಸ್ಸು ಕೆಟ್ಟು ಅಂದರೆ ಅದಕ್ಕಿಂತ ನರಕ ಇಲ್ಲ, ಇನ್ನೊಂದು ನರಕ ಇಲ್ಲ. ಎಲ್ಲ ಕೆಲಸ ಅಪ್ಸೆಟ್ ಆಗಿಬಿಡು. ಇದಕ್ಕೆ ಭಗವದ್ಗೀತೆ, ಯಾರಿಗೆ ಮನಃಪ್ರಸನ್ನತೆ ಇಲ್ಲ ಅವ್ರು ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪರ್ತ ಚೇತಸಾಂ ವ್ಯವಸಾಯಾತ್ವಿಕ ಬುದ್ಧಿ ಸಮಾಧೋ ನ ವಿಧೀಯತೆ. ಮನಸ್ಸನ್ನು ಏನು ಮಾಡ್ಕೋಬಾರ್ದು, ಡಿಸ್ಟರ್ಬ್ ಮಾಡ್ಕೋಬಾರ್ದು. ₹1,00,00,000 ಲಾಸ್ ಆಯಿತು ಅಂತ ತಿಳ್ಕೊಂಡ, ಅದು ಯೋಚನೆ ಮಾಡ್ತಾ ಕೂತ್ರೆ ದೇವ್ರ ಪೂಜೆ ಕ್ಯಾನ್ಸಲ್ ಆಗುತ್ತೆ. ಒಂದು ಆ ₹1,00,00,000 ಮತ್ತೆ ಬರ್ಬೋದು. ಇವತ್ತು ಚಾನ್ಸ್ ಕಳ್ಕೊಂಬಿಟ್ಟ, ಒನ್ಸ್ ಫಾರ್ ಆಲ್ ಗಾನ್. ಅವತ್ತೇನು ದೇವ್ರ ಪೂಜೆ ಹೋಯ್ತು ಅಂತ ಅರ್ಥ. ಯಾವ್ದು ದೊಡ್ಡದು ಇದರಲ್ಲಿ, ಅದು ಆ ಥರ ಯೋಚನೆ ಮಾಡಿದರೆ ಆಗ ನಮಗೆ ಅಧರ್ಮ ಯಾಕೆ ಮಾಡಬಾರ್ದು ಗೊತ್ತಾಗತ್ತೆ, ಧರ್ಮ ಯಾತಕ್ಕೆ ಮಾಡಬೇಕು. ಇವತ್ತು ನಮಗೆಲ್ಲ ಮುಂದಿನ ಕತೆ ಹೇಳಿ ಇವತ್ತಿನ ಕತೆ ಬರ್ತೋಗ್ಬಿಟ್ಟಿದೆ. ಇವತ್ತಿನ ಕತೆ ಏನಿವತ್ತು, ಧರ್ಮಾಚರಣೆ ಇಮ್ಮಿಡಿಯೇಟ್ ಸುಖ ಇರಬೇಕಾದ್ರೆ ಈ ಸುಖ ಏನು ಮಾಡೋದು ಚೇಂಜ್ ಮಾಡೋಕ್ಕೆ ಬರೋಲ್ಲ. ಒಳಗೆ ಸಾಕ್ಷಿ ಕಂಡ ಸುಖ ಇದೆ. ಸಾಕ್ಷಿ ಕಂಡ ಸುಖಕ್ಕೇನಿಲ್ಲ, ಬಾಧ ಬರೋದೇ ಇಲ್ಲ. ಸಾಕ್ಷಿ ಗೃಹೀತ ಅಂದರೆ ಮುಗಿದೋಯ್ತು. ಅಲ್ಲಿ ಅಧರ್ಮನೂ ಹಾಗೇನೆ, ಅಧರ್ಮ ದುಃಖ ಆಯ್ತಲ್ಲ, ಅದು ಸಾಕ್ಷಿ ಗೃಹೀತ. ಆದ್ದರಿಂದ ಎಂದೂ ಕೂಡ ಏನು ಮಾಡಬಾರ್ದು, ಅಧರ್ಮ ಮಾಡಬಾರ್ದು. ಈಗ ದುಃಖ ಆಗುತ್ತೆ, ಮುಂದೆ ದುಃಖ ಗ್ಯಾರಂಟಿ. ಸುಖ ಧರ್ಮ ಮಾಡಬೇಕು. ಈಗ ಒಳಗೆ ಸುಖ ಇದೆ, ಮುಂದೆ ಅಶ್ಯೂರ್ಡ್ ಸುಖ. ಇದು ಅರ್ಥ ಮಾಡಿಕೊಂಡ್ರೆ ಧರ್ಮಾಚರಣೆ ಹೊಸ ಮುಖ ಗೊತ್ತಾಗುತ್ತೆ. ಅದು ಗೊತ್ತಾದರೆ ಯಾರು ಬೇರೆದಲ್ಲಿ ಗೊತ್ತಿರ್ತಿತ್ತು. ಆದ್ದರಿಂದ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗ್ತಿರಲಿ, ಮಾಡೋದು ಬೇಡ, ಅನುಭವಿಸೋದು ಬೇಡ, ಹೋಗಪ್ಪ ಅಂತ ಕಳಿಸ್ಬಿಡ್ತಿದ್ರು. ತಥೋತ್ರದೇ ನಚ ಸ್ವರ್ಗೇಣ ಮೇ ಕಾರ್ಯಂ ತ್ಯಕ್ವಾ ಸ್ವಜನಮೀದೃಶ್ಯಂ ಇತ್ಯುಕ್ತ ಪ್ರಯವು ದೂತ. ಆ ದೂತ ಹೋಗಪ್ಪ ಹೋಗಲ್ಲ ಅಂತ ಕೆಳಗೆ ಹೋಗೋತ ಕಳಿಸ್ಬಿಟ್ಟ. ತಸ್ಥಾವೇವ ಯುಧಿಷ್ಠಿರ, ಇಷ್ಟು ಅಲ್ಲಿ ನಿಂತ್ಕೊಂಡೇ ಬಿಟ್ಟೆ ಯುಧಿಷ್ಠಿರ. ಆಗೇನಾಯಿತು ನೋಡಿ. ತಥೋತ್ರ ದೇವಾ ಪುರುಹೂತ ಪೂರ್ವಕಾ ಸಮಾಜಯು ಸ್ನೇಹವಶಾದ್ಯುಧಿಷ್ಠಿರೇ ತೇಷ್ವಾಗತೇಷ್ವೇವ ನ ತತ್ರ ವಾಚೋ ದೀನಾ ನ ದುರ್ಗಂಧತಮೋ ಅಪಿ ಅಪಶ್ಯತ್. ಅದು ಹೋಗ್ತಿರ್ಲಿಕ್ಕೆ ಯಾವಾಗ ಗಟ್ಟಿ ಉಳ್ಕೊಂಡು ಬಿಟ್ಟ, ಅಲ್ಲಿ ಏನಾಯಿತು, ಇಮಿಡಿಯೇಟಾಗಿ ಕತ್ಲಿಲ್ಲ, ಏನೂ ಇಲ್ಲ, ದುರ್ಗಂಧ ಇಲ್ಲ, ಯಾತ್ರದೂ ಇಲ್ಲ. ಇಂದ್ರಾದಿ ದೇವತೆಗಳು ಬರ್ತಾರೆ, ಅಲ್ಲಿ ಭೀಮಾಕರ್ಣ ಯಾರೂ ಇಲ್ಲ, ದೇವತೆಗಳೆಲ್ಲ ಬರ್ತಾ ಇದ್ದಾರೆ. ನರಕನೇ ಅಲ್ಲ ಅದು. ಫಸ್ಟ್ ಆಫ್ ಆಲ್ ಏನು ಮಾಡಿ ಸೃಷ್ಟಿ ಮಾಡಿದ್ರು ಅಷ್ಟೇ, ಅದು ಆರ್ಟಿಫಿಷಿಯಲ್. ಇದು ಆರ್ಟಿಫಿಷಿಯಲ್ ಆದಾಗೆ ದುರ್ಯೋಧನ ಸಿಕ್ಕ ಸ್ವರ್ಗ ಕೂಡ ಇರೋದು ಅದು ಆರ್ಟಿಫಿಷಿಯಲ್. ಸೊ ಆರ್ಟಿಫಿಷಿಯಲ್ ಸ್ವರ್ಗ ಅವರಿಗೆ ಸಿಕ್ತು. ನಿಮ್ಮ ಪ್ರಶ್ನೆಗೆ ಉತ್ತರ ಅದು. ಆರ್ಟಿಫಿಷಿಯಲ್ ನರಕ ಇವರಿಗೆ ಸಿಕ್ತು. ನೀವು ಆರ್ಟಿಫಿಷಿಯಲ್ ನರಕಕ್ಕೆ ಯಾಕೆ ಹೆದರಬೇಕು? ಆರ್ಟಿಫಿಷಿಯಲ್ ರಿಯಲ್ ಸ್ವರ್ಗ ಇವರಿಗೆ ಸಿಕ್ಕಿದ್ದು, ಆರ್ಟಿಫಿಷಿಯಲ್ ಸ್ವರ್ಗ ಅವನಿಗೆ, ರಿಯಲ್ ನರಕ ಅವನಿಗೆ, ಆರ್ಟಿಫಿಷಿಯಲ್ ನರಕ ಇವರಿಗೆ. ಗೊತ್ತಾಯ್ತಾ? ಆದ್ದರಿಂದ ನರಕ ಆಗೇ ಇಲ್ಲ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ.
ಇದು ಉತ್ತರ ಬಂದೋಯ್ತು ಈಗ. ಏನಂತ ಹೇಳ್ತಾರೆ ಅವರು, ತಥೋತ್ರ ದೇವಾ ಪುರುಹು, ಇಂದ್ರ ದೇವರು ಬರ್ತಾ ಇದ್ದಾರೆ ಅಲ್ಲಿಗೆ. ಸಮಾಯಯು ಸ್ನೇಹವಶಾತ್ ಯುಧಿಷ್ಠಿರೇ ತೇ ಸ್ವಾಗತೇಶ್ವೇವ ತತತ್ರ ವಾಚಃ ದೀನಾಹ. ಮಾತುಗಳು ಕೆಡಿಸ್ತಾ ಇಲ್ಲ, ಮಾತಾಡಿದವರು ಇಲ್ಲ. ನ ದುರ್ಗಂಧ ತಮೋಪಿ ಅಪಶ್ಯ, ದುರ್ಗಂಧ ಇಲ್ಲ, ಕತ್ಲನೂ ಇಲ್ಲ. ಸ್ವರ್ಗೋತ್ತಮಂ, ಒಳ್ಳೆ ನಿಜವಾದ ಸ್ವರ್ಗ ಅದು, ನೋಡಿದರೆ ಹೇಗಿರಬೇಕು ಹಾಗೇ ಇದೆ, ಏನು ಯೋಚನೆ ಇಲ್ಲ. ಸ್ವರ್ಗೋತ್ತಮಂ ದೇಶಂ ಅಪಶ್ಯದೇತತ್ ಅಭ್ರಾಂತಚೇತಾ ಸ ಯುಧಿಷ್ಠಿರಸ್ತದ ಅಹಾತ್ರ ಧರ್ಮ ಪುನರಾತ್ಮ ಸದ್ಯಶಃ ಪ್ರಕಾಶಯನ್ ಪಾಂಡುಸುತಾಭಿದಂ ಸ್ವಂ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಏನು ಹೇಳ್ತಾರೆ ನೋಡಿ, ಏನಾಯಿತು, ಇದೆಲ್ಲ ಯಾಕಾಯಿತು, ಅದಿಷ್ಟು ಉತ್ತರ ಕೊಡಬೇಕು ಹೇಳ್ತಾರೆ. 24 ಶ್ಲೋಕ ಆಯಿತು. ಹ್ಞೂ, ಈಗ 74 ಶ್ಲೋಕ ಇದೆ ಅಷ್ಟೇ. ಇದು ಎಣಿಸ್ತಾ ಕೂತಿದ್ದೀರಿ ಎಷ್ಟಿದೆ ಅಂತ. ವ್ರತ ಮುಗಿದಾಗ ಆಗ್ತಾಯಿದೆ. ಬೇಕು ಗೊತ್ತಿಲ್ಲ. ಮುಗೀತು ಅದು ಮುಗಿಯುತ್ತಲ್ಲ ಅಂತ ತಿಳಿಸ್ಬೇಕಷ್ಟೆ.